गतोष्टाभिरङ्गैः प्राबद्धं तु क्षयं परयन् निर्जरोज्जृम्भणेन सम्यक् दृष्टिः स्वयमतिरसादादिमध्यान्तमुक्तं ज्ञानं भूत्वा नरति गगना भोगरङ्गं विगाह्य। अर्थ सम्यक् दृष्टिः ज्ञानं भूत्वा नटति। सम्यಕ್ ದೃಷ್ಟಿ ಶುದ್ಧ ಸ್ವಭಾವರೂಪನಾಗಿ ಪರಿಣತನಾದ ಜೀವನ ಜ್ಞಾನಂ ಭೂತ್ವ ಶುದ್ಧ ಜ್ಞಾನ ಸ್ವರೂಪನಾಗಿ ನಟತಿ ತನ್ನ ಶುದ್ಧ ಸ್ವರೂಪ ರೂಪವಾಗಿ ಪರಿಣಮಿಸುತ್ತಾನೆ. ಹೇಗಿದೆ ಆ ಶುದ್ಧ ಜ್ಞಾನವು? ಆದಿ ಮಧ್ಯ ಅಂತರುತ್ತಮ ಅತೀತ ಅನಾಗತ ವರ್ತಮಾನ ಕಾಲಗೋಚರ ಶಾಶ್ವತವಿದೆ. ಏನು ಮಾಡಿ? ಗಗನಾಭೋಗರಂಗಂ ವಿಗಾಹ್ಯ. ಗಗನ ಜೀವದ ಶುದ್ಧ ಸ್ವರೂಪವು, ಆಭೋಗರಂಗಂ ಪಾತ್ರಗಳು ನರ್ತಿಸುವ ರಂಗಭೂಮಿ ಇದೆ. ಅದನ್ನು ವಿಗಾಹ್ಯ ಅನುಭವಗೋಚರ ಮಾಡಿಕೊಂಡಿರುವಂಥದ್ದು ಆ ಜ್ಞಾನ ಮಾತ್ರ ವಸ್ತು ಇದೆ. ಯಾವ ಕಾರಣದಿಂದ? ಸ್ವಯಂ ಅತಿರಸಾತ್ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖವು ಅದಕ್ಕೆ ಪ್ರಾಪ್ತವಾಗಿರುವುದರಿಂದ. ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನು? ನವಂ ಬಂಧಂ ರುಂಧನ್. ನವಂ ಧಾರಾಪ್ರವಾಹ ರೂಪದಿಂದ ಪರಿಣಮಿಸುತ್ತಿರುವ ಜ್ಞಾನಾವರಣಾದಿ ಪುದ್ಗಲ ಪಿಂಡದ ಬಂಧಂ ಜೀವದ ಪ್ರದೇಶಗಳಿಂದ ಏಕಕ್ಷೇತ್ರಾವಗಾಹ ರೂಪವಿರುವಂಥ ಅದನ್ನು ರುಂಧನ್ ನಾಶ ಮಾಡುತ್ತ. ಏಕೆಂದರೆ ನಿಜೇ ಅಷ್ಟಾಭಿ ಅಂಗೈ ಸಂಗತಃ. ನಿಜೇ ಅಷ್ಟಾಭಿ ತನ್ನದೇ ನಿಶಂಕಿತ ನಿಕಾಂಕ್ಷಿತ ಇತ್ಯಾದಿ ರೂಪದಿಂದ ಹೇಳಲಾಗಿರುವ 8 ಅಂಗೈ ಸಮ್ಯಕ್ತ್ವದ ಆಶ್ರಿತವಿರುವಂಥ ಗುಣಗಳಿಂದ ಸಂಗತಃ ಭಾವರೂಪವಾಗಿ ಪರಿಣಮಿಸಿರುವಂಥವನಿದ್ದಾನೆ. ಮತ್ತೆ ಹೇಗಿದ್ದಾನೆ ಸಮ್ಯಕ್ ದೃಷ್ಟಿ ಜೀವನು? ತು ಪ್ರಾಗ್ಬದ್ಧಂ ಕರ್ಮಕ್ಷಯಂ ಉಪನಯನ್. ತು ಇನ್ನೊಂದು ಕಾರ್ಯವೂ ಕೂಡ ಆಗುತ್ತಿರುತ್ತದೆ. ಅದೇನೆಂದರೆ ಪ್ರಾಗ್ಬದ್ಧಂ ಪೂರ್ವದಲ್ಲಿ ಕಟ್ಟಿದ ಯಾವ ಜ್ಞಾನವನ್ನಾಗಿ ಕರ್ಮ ಪುದ್ಗಲ ಪಿಂಡ ಅದನ್ನು ಕ್ಷಯಂ ಮೂಲದಿಂದಲೇ ಸತ್ತಾನಾಶ ಉಪನಯನ್ ಮಾಡುತ್ತ. ಯಾವುದರ ಮೂಲಕ? ನಿರ್ಜರೋಜ್ಜೃಂಭಣೇನ. ನಿರ್ಜರ ಶುದ್ಧ ಪರಿಣಾಮದ ಉಜ್ಜೃಂಭಣೇನ ಪ್ರಕಟತೆಯ ಮೂಲಕ ಆಯಿತು. ಈಗ ನಿರ್ಜರ ಅಧಿಕಾರ ಪೂರ್ಣ. ಇಲ್ಲಿ ಸಮ್ಯಕ್ ದೃಷ್ಟಿ ಜ್ಞಾನ ಎಂಥದ್ದಿದೆ? ಸಮ್ಯಕ್ ದೃಷ್ಟಿಯ ಯಾವ ರೂಪದ ಪರಿಣಮನ ಇದೆ? ಸಮ್ಯಕ್ ದೃಷ್ಟಿ ಜೀವ ಹೇಗಿದ್ದಾನೆ ಅನ್ನೋದರ ಮೂಲಕ ಕರ್ಮಗಳ ನಿರ್ಜರೆಯನ್ನು ಹೇಗೆ ಮಾಡ್ತಾ ಇದ್ದಾನೆ ಅಥವಾ ಆಗ್ತಿದೆ, ಮೋಕ್ಷದ ಸಮೀಪಕ್ಕೆ ಹೇಗೆ ಸಾಗ್ತಾ ಇದ್ದಾನೆ ಅಥವಾ ಮೋಕ್ಷ ಅವನಲ್ಲಿ ಆಂತರ್ಯದೊಳಗಿಂದ ಯಾವ ರೀತಿ ಪ್ರಕಾಶಿತ ಅರ್ಥಾತ್ ಪ್ರಕಟತೆಗೆ ಪ್ರಾಪ್ತ ಆಗ್ತಾ ಇದೆ ಎಲ್ಲವನ್ನೂ ಸಮಗ್ರ ರೂಪದಿಂದ ಹೇಳಿದರು. ಮೊದಲನೇ ಪದಕಂಡ ಸಮ್ಯಕ್ ದೃಷ್ಟಿ ಜ್ಞಾನಂ ಭೂತ್ವ ನಟತಿ. ಅವ ಸ್ವಯಂ ನಟನೆ ಮಾಡುವಂಥವನ ಅದನ್ರಿ. ಇಲ್ಲಿ ನಟನೆ ಶಬ್ದದ ಅರ್ಥ ಇರುವುದೊಂದ ಮತ್ತು ತೋರಿಸೋದೊಂದ ಹೀಗಿಲ್ಲ. ನಟನೆ ಶಬ್ದದ ಅರ್ಥ ಪರಿಣಮನ ಇದೆ ರೀ. ಇಲ್ಲಿ ಹೇಗಿದೆ ಹಾಗೇನೂ ಇಲ್ಲ, ಬಸ್ ಪರಿಣಮನ ಇದೆ. ಅಲ್ಲಿ ಹೇಳಿದ್ರಲ್ಲ ಸುಮತಿ ನಟಿ ಸಂಗ ನಟತಾ ಚಲ್.
ಎಲ್ಲಿಂತಂದ್ರದ ಇಲ್ಲಿದನ ನಟನೆ ಮಾಡೋದರ್ಥಾತ್ ನೀನು ಸುಬುದ್ಧಿ ಸಮ್ಯಕ್ ಜ್ಞಾನದ ಜೊತೆಗೆ ಪರಿಣಮನ ಮಾಡ್ತಾ ನಡೆಯಪ್ಪ. ಮತ್ತೇನು ಮಾಡೋದು ಬೇಕಾಗಿಲ್ಲ. ಸುಬುದ್ಧಿ ಅರ್ಥಾತ್ ಸಮ್ಯಕ್ ಜ್ಞಾನದ ಜೊತೆಗೆ ನಿನ್ನ ಪರಿಣಮನ ನಡೀತು ಅಂತಂದ್ರೆ ನೀನು ನಿಶ್ಚಯದಿಂದ ಏನಾಗ್ತಿದೆ, ಮೋಕ್ಷವನ್ನು ತಲುಪ್ತೇಪ. ನಿರ್ಜರ ತತ್ವದ ಸ್ವರೂಪ ಅಂದರೆ ಅಥವಾ ಜೀವದ ಸ್ವಭಾವ ಸ್ಥಿರತೆಯ ಯಾವ ಸಾಧನ ಇದೆಯೋ ಅಥವಾ ಯಾವ ಪ್ರಕಾರದಿಂದ ಜೀವ ಸ್ವಯಂ ಕರ್ಮಗಳನ್ನು ತನ್ನಿಂದ ದೂರೀಕರಿಸ್ತಾನೋ ಅನ್ನುವ ಮಾತನ್ನು ಹೇಳುವುದೊಳಗ ಆಚಾರ್ಯ ಭಗವಂತರ ಆ ಜೀವದ ಸ್ವರೂಪವನ್ನು, ಆ ಜೀವದ ಪರಿಣಮನವನ್ನು ಎರಡೂ ಜೊತೆಯಲ್ಲಿ ಹೇಳ್ತಾ ಇದ್ದಾರೆ. ಜೀವದ ಸ್ವರೂಪ ಎಂಥದ್ದಿದೆ, ಜೀವದ ಪರಿಣಮನ ಎಂಥದ್ದಿದೆ. ಜೀವದ ಸ್ವರೂಪ ಒಂದು ಚೈತನ್ಯವೇ ಇದೆ, ಜೀವದ ಪರಿಣಮನ ಒಂದು ಚೈತನ್ಯ ರೂಪನ ಇತ್ತು ಅಂತಂದ್ರೆ ಕರ್ಮಗಳ ನಿರ್ಜರೆ ತನ್ನಷ್ಟಕ್ಕೆ ತಾನೇ ಪರದ್ರವ್ಯದೊಳಗೆ ಆಗುವಂಥ ಕಾರ್ಯ ಇದೆ. ಅವನಿಗಂತೂ ಆ ಶುದ್ಧ ಚೈತನ್ಯ ರೂಪ ಪರಿಣಮನದಿಂದ ನಿರಾಕುಲ ಶಾಂತಿಯ ಅನುಭವ ಆಗ್ತಾ ಹೋಗ್ತಿದೆ. ಏನು ಹೇಳಿದ್ರು? ಸಮ್ಯಕ್ ದೃಷ್ಟಿ ಜ್ಞಾನಂ ಭೂತ್ವಾ ನಟತಿ. ಜ್ಞಾನ ಶಬ್ದದ ಅರ್ಥ ಇಲ್ಲಿ ಶುದ್ಧ ಸ್ವಭಾವ ರೂಪನಾಗಿ ಅಂಥೇಳಿ ಹೇಳಿದ್ದಾರೆ. ಸಮ್ಯಕ್ ದೃಷ್ಟಿ ಜೀವ ಶುದ್ಧ ಸ್ವಭಾವ ರೂಪನಾಗಿ ಪರಿಣಮಿಸ್ತಾ ಇದ್ದಾನೆ. ಅರೆ ಶುದ್ಧ ಸ್ವರೂಪನಾಗಿ ನೋಡ್ರಿ, ಏನು ಶಬ್ದಗಳದ್ದು ಭೇದ ಇದೆ ಇದರಲ್ಲಿ. ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದ ಜೀವನು. ಇಲ್ಲಿ ಎಲ್ಲಿಯವರೆಗೆ ಮಿಥ್ಯಾದೃಷ್ಟಿ ಇದ್ದೋ ಆ ವೇಳೆದೊಳಗೆ ಹೇಗೆ ಪರಿಣತ ಇದ್ದವ? ತನ್ನ ಶುದ್ಧ ಸ್ವಭಾವ ರೂಪದಿಂದ ಇದ್ದನೋ ಅಥವಾ ವಿಭಾವ ರೂಪದಿಂದ ಇದ್ದನೋ? ವಿಭಾವ ರೂಪದಿಂದ ಪರಿಣಮಿತ ಆಗ್ತಾ ಇದ್ದನು. ವಿಭಾವ ಅಂತಂದ್ರೆ ಏನ? ವಿಭಾವ ಅಂತಂದ್ರೆ ಯಾವ ಭಾವಗಳನ್ನು ಉತ್ಪನ್ನ ಮಾಡುವಂಥ ಶಕ್ತಿ ಸ್ವಭಾವದೊಳಗೆ ಇಲ್ಲವೋ ಅಂಥ ಭಾವಗಳ ರೂಪನಾಗಿ ಸ್ವಯಂ ಪರಿಣಮಿತ ಆಗೋದ ಇದು ವಿಭಾವ ರೂಪದ ಪರಿಣಮನ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ ಸಮ್ಯಕ್ ದೃಷ್ಟಿ ಜೀವ ಹೇಗಿದ್ದಾನೆ ಅನ್ನೋದು. ಮಿಥ್ಯಾದೃಷ್ಟಿ ಜೀವದ ಮಾತಿಲ್ಲ, ಬರೀ ಜೀವದ ಮಾತನ್ನೂ ಇಲ್ಲ. ಸಮ್ಯಕ್ ದೃಷ್ಟಿ ಜೀವ ಹೇಗಿದ್ದಾನೆ ಅನ್ನೋದರ ಬಗ್ಗೆ ಹೇಳುವ ವೇಳೆದೊಳಗ ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದ ಜೀವನು, ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದ ಜೀವನು. ಮತ್ತೆ ಹೇಳ್ತಾರೆ ಶುದ್ಧ ಜ್ಞಾನ ಸ್ವರೂಪನಾಗಿ ತನ್ನ ಶುದ್ಧ ಸ್ವರೂಪ ರೂಪವಾಗಿ ಪರಿಣಮಿಸುತ್ತಾನೆ. ಎಷ್ಟು ಶಬ್ದ ಬಂದೂರಿ? ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದ ಜೀವನು. ಸಮ್ಯಕ್ ದೃಷ್ಟಿ ಜ್ಞಾನಂ ಭೂತ್ವಾ ನಟತಿ. ಇಲ್ಲಿ ಜ್ಞಾನದ್ದು ಅರ್ಥ ಮಾಡಿದ್ದಾರೆ, ಸಮ್ಯಕ್ ದೃಷ್ಟಿದ್ದು ಅರ್ಥ ಮಾಡಿದ್ದಾರೆ, ನಟತಿದ್ದು ಅರ್ಥ ಮಾಡಿದ್ದಾರೆ. ಸಮ್ಯಕ್ ದೃಷ್ಟಿ ಶಬ್ದ ಏನಿದೆ ಅದ ಈಗ ಪರ್ಯಾಯದೊಳಗೆ ಶುದ್ಧತೆ ಪ್ರಕಟ ಆದದ್ದು ಇದೆ. ಜ್ಞಾನಂ ಶಬ್ದ ಏನಿದೆ ಅದ ಶುದ್ಧ ತ್ರಿಕಾಲ ವಸ್ತು ಇದೆ. ನಟತಿ ಶಬ್ದ ಏನಿದೆ ಅದ ವಸ್ತು ರೂಪ ಪರಿಣಮನದ ಅರ್ಥ ಇದೆ. ಏನು ಹೇಳ್ತಾರೆ ಅರ್ಥ? ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದ ಜೀವನು. ಶುದ್ಧ ಸ್ವಭಾವ ಹೇಗಿದೆಯೋ ಆ ರೂಪದಿಂದ ಪರಿಣಮಿತ ಆಗ್ತಾ ಇದ್ದಾನೆ ಜೀವ, ಪರಿಣತ ಆಗ್ತಾ ಇದ್ದಾನೆ ಜೀವ. ಅವ ಶುದ್ಧ ಜ್ಞಾನ ಸ್ವರೂಪನಾಗಿ, ಸ್ವಭಾವ ಅಂದ್ರೆ ಒಂದು ಜ್ಞಾನನೇ ಇದೆ ರೀ. ಜ್ಞಾನವನ್ನು ಹೊರತುಪಡಿಸಿ ಜೀವದ ಸ್ವಭಾವ ಬೇರೆ ಏನೂ ಇಲ್ಲ. ಜೀವದ ಸ್ವಭಾವ ಏನಿದೆ? ಒಂದು ಜ್ಞಾನನೇ ಇದೆ ರೀ. ಹಾಗಾದರೆ ಶುದ್ಧ ಅಂತಂದ್ರೆ ಏನ? ಜ್ಞಾನವನ್ನು ಹೊರತುಪಡಿಸಿ ಬೇರೆ ರೂಪದಿಂದ ಪರಿಣಮನ ಏನಿದೆ ಅದು ಅಶುದ್ಧ ಇದೆ ರೀ.
ಜ್ಞಾನ ಯಾವುದು ಜೀವದ ಸ್ವಭಾವ ಜ್ಞಾನ ಇದೆಯೋ ಆ ಜ್ಞಾನ ರೂಪದಿಂದ ಪರಿಣಮಿತ ಆಗೋದೇನಿದೆ ಅದ ಶುದ್ಧ ಇದೆ ರೀ. ರಾಗ ರೂಪದಿಂದ ದೇಹಬುದ್ಧಿಯ ರೂಪದಿಂದ ವಿಕಾರ ರೂಪದಿಂದ ಪರಿಣಮಿತ ಆಗುವಂಥ ಜೀವೇನದನೋ ಅವು ಅಶುದ್ಧದನ್ರಿ. ಅಶುದ್ಧ ಸ್ವಭಾವನ್ರಿ ಅಥವಾ ವಿಭಾವನ್ರಿ ಎರಡೂ ಒಂದೇ ಇದೆ ರೀ. ಅಶುದ್ಧ ಸ್ವಭಾವನ್ರಿ ಅಥವಾ ವಿಭಾವನ್ರಿ. ಜೀವ ಅನಾದಿಯಿಂದ ಯಾವ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾನೆ? ಅಶುದ್ಧ ಸ್ವಭಾವನ್ರಿ ಅಥವಾ ವಿಭಾವನ್ರಿ. ತಮ್ಮದ ಪರಿಣಮನ ಯಾವ ರೂಪದ ಇದೆ? ಅಶುದ್ಧ ಸ್ವಭಾವ ಅಥವಾ ವಿಭಾವ ರೂಪ. ಎರಡೂ ಒಂದೇ ಅರ್ಥ ರೀ. ಅಶುದ್ಧ ಸ್ವಭಾವ ಅಂದ್ರೂ ಒಂದೇ, ವಿಭಾವ ಅಂದ್ರೂ ಒಂದೇ. ವಿ ಶಬ್ದದ ಅರ್ಥ ವಿ ವಿಶೇಷಣೆಯನ್ನು ಜೋಡಿಸ್ತಲ್ಲ, ವಿಭಾವ ಅರ್ಥಾತ್ ವಿ ಅನ್ನುವಂಥ ಯಾವ ಶಬ್ದ ಅರೆ ಅಕ್ಷರ ಇದೆ ಅದಕ್ಕೆ ಶಬ್ದ ಹಾಗನ್ನೋದು ಅದು ಶಬ್ದನೇ ಇದೆ ರೀ. ವಿ ಅನ್ನುವಂಥ ವಿಶೇಷಣವನ್ನು ಎಲ್ಲಿ ಜೋಡಿಸಲಾಗಿದೆಯೋ ಅಲ್ಲಿ ಆ ಭಾವ ನಿಜ ಭಾವ ಅಲ್ಲ, ನಿಜ ಭಾವದಿಂದ ವಿಪರೀತ ಭಾವ ಇದೆ. ಅಥವಾ ನಿಜ ಭಾವದ ಹಾಗೆ ಅದು ಶಾಶ್ವತ ಇರುವಂಥದ್ದಲ್ಲ, ನಿಯಮದಿಂದ ಅದ ಬದಲಾಗುವಂಥದ್ದು ಇದೆ. ಭಾವಕ್ಕ ಭಾವ ಶಬ್ದಕ್ಕ ಹಿಂದಗಡೆ ವಿ ಅನ್ನುವಂಥ ವಿಶೇಷಣವನ್ನು ಹಚ್ಚಿದ ನಂತರ ಆ ಭಾವದ ಜೊತೆಗೆ ವಿ ಸೇರಿದ ನಂತರ ವಿದ ಜೊತೆಗೆ ಒಂದು ಜೋಡಿಸಿ ಹೇಳಲಾಗುವಂಥ ಯಾವ ಭಾವ ಇದೆಯಲ್ಲ ಅದರ ಅರ್ಥ ಏನಿದೆ? ಅದು ಸ್ವಭಾವದೊಳಗೆ ಇಲ್ಲ ಒಂದು ಮಾತ. ಎರಡನೇದ್ದೇನಿದೆ? ಅದು ಶಾಶ್ವತವಾಗಿ ಇರುವಂಥದ್ದು ಇಲ್ಲ. ವಿಭಾವ ಅಂದ್ರೆ ಅದು ತನ್ನ ಭಾವ ಅಲ್ಲ ಒಂದರ್ಥ. ಎರಡನೇದ್ದೇನ? ಆ ಭಾವ ಬಿಟ್ಟು ಹೋಗುವಂಥದ್ದು ಇದೆ, ಶಾಶ್ವತವಾಗಿ ಇರುವಂಥದ್ದು ಇಲ್ಲ. ಇನ್ನು ಸ್ವಭಾವ ಅಂಥೇಳಿ ಹೇಳಿದರೆ ಏನ? ಅದು ತನ್ನದೇ ಇದೆ, ತನ್ನದೇ ಇರುವಂಥ ಭಾವಕ್ಕೆ ಶುದ್ಧ ಶಬ್ದದ ವಿಶೇಷಣ ಕೊಟ್ಟರೆ. ಯಾಕೆ? ಮೊದಲು ಹೇಳಿ ಶುದ್ಧ ಸ್ವಭಾವ ರೂಪನಾಗಿ ಶುದ್ಧ ಯಾವುದಿದೆಯೋ ತನ್ನದು ಯಾವುದಿದೆಯೋ ತನ್ನ ಭಾವದೊಳಗ ಯಾವುದೇ ಪ್ರಕಾರದ ಅನ್ಯ ಭಾವದ ಬೆರಿಕೆ ಆಗಿಲ್ಲವೋ ಅದೇನಿದೆ? ಅದ ಸ್ವಭಾವ ಇದೆ. ಹಾಗಾದರೆ ಅದಕ್ಕೆ ಶುದ್ಧ ಅಂಥೇಳಿ ಮತ್ತೆ ಹೇಳೋದು ಅವಶ್ಯಕ ಏನಿತ್ತು? ಶುದ್ಧ ಅಂಥೇಳಿ ಹೇಳುವ ಅವಶ್ಯಕತೆ ಇಷ್ಟಿತ್ತು. ಇಲ್ಲಿಯವರೆಗೆ ಈ ಜೀವದ ಭಾವ ಏನಿತ್ತು? ಅಶುದ್ಧ ಇತ್ತು. ಅಶುದ್ಧ ಇತ್ತು ಅನ್ನೋದನ್ನು ತಿಳಿಸಿಕೊಡುವ ಸಲುವಾಗಿ ಇಲ್ಲಿ ಸಮ್ಯಕ್ ದೃಷ್ಟಿಯ ಮಾತು ಹೇಳ್ತಾ ಇದ್ದಾರಲ್ಲ. ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದ ಜೀವನು ಸ್ವಭಾವ ರೂಪನಾಗಿ ಅಲ್ಲಿ ಪುರುಷಲಿಂಗದ ಶಬ್ದ ಪ್ರಯೋಗ ಇದೆ ರೀ. ಸ್ವಭಾವ ರೂಪವಾಗಿ ಅಂತಂದ್ರೆ ನಪುಂಸಕಲಿಂಗ ರೀ. ಸ್ವಭಾವ ರೂಪನಾಗಿ ಅಂತಂದ್ರೆ ಪುರುಷಲಿಂಗ. ಶುದ್ಧ ಸ್ವಭಾವ ರೂಪನಾಗಿ ಜೀವ ಎಲ್ಲಿ ಪರಿಣಮಿತ ಆಗ್ತಾನೋ ಅಲ್ಲಿ ಅವನು ಪುರುಷಾರ್ಥದ ಕಾರಣದಿಂದ ಆ ಪ್ರಕಾರ ಆಗಿದ್ದಾನೆ. ಅನಾದಿಯಿಂದ ಅವೇನಿದ್ದ ಅಶುದ್ಧ ಸ್ವಭಾವ ರೂಪವಾಗಿ ಪರಿಣಮನ ಮಾಡ್ತಿದ್ದ. ವಾಗಿ ಅಲ್ಲಿ ನಪುಂಸಕಲಿಂಗದ ಶಬ್ದ ಪ್ರಯೋಗ ಬೇಕ್ರಿ. ಯಾಕೆ ಅಂತಂದ್ರೆ ಅವನ ಪುರುಷಾರ್ಥ ಅಶುದ್ಧತೆಯಿಂದ ಶುದ್ಧಕ್ಕೆ ಬರುವುದನ್ನು ಅವನ ಪುರುಷಾರ್ಥ ಇದೆ. ಬೇರೆ ಯಾವುದಕ್ಕೂ ಆ ಜೀವದ ಪುರುಷಾರ್ಥ ಉಪಯೋಗ ಆಗುವುದಿಲ್ಲ. ಅನಾದಿ ಕಾಲದಿಂದ ಅಶುದ್ಧಿ ಇದೆ ಅಲ್ಲ, ಅಶುದ್ಧ ಆಗುವ ಸಲುವಾಗಿ ಪುರುಷಾರ್ಥ ಯಾವಾಗ ಮಾಡಿದ? ಅಶುದ್ಧ ಆಗುವ ಸಲುವಾಗಿ ಪರಿಣಮನದೊಳಗೆ ಅಶುದ್ಧಿ ಬರುವ ಸಲುವಾಗಿ ಪುರುಷಾರ್ಥ ಯಾವಾಗ ಮಾಡಿದ? ಯಾವಾಗೂ ಮಾಡಿಲ್ಲ. ಅವು ಮೊದಲಿನಿಂದನ ಹೇಗದನ್ನು ಅಶುದ್ಧ ಪರಿಣಮನದಿಂದ ಪರಿಣಮಿಸಿ ಅಶುದ್ಧ ಸ್ವಭಾವ ರೂಪವಾಗಿ ಎಲ್ಲೂ ಶಬ್ದ ಪ್ರಯೋಗದೊಳಗ ಈ ಪ್ರಕಾರದ ಲಕ್ಷ್ಯ ವಹಿಸೋದು ಏನ? ಶುದ್ಧ ಸ್ವಭಾವ ರೂಪನಾಗಿ ಅಲ್ಲಿ ಪುರುಷಲಿಂಗದ ಅರ್ಥಾತ್ ಕಾರ್ಯ ಮಾಡಿದನ, ಅವ ತನ್ನ ಕಾರ್ಯ ಮಾಡಿದನ. ಆವಾಗ ಅವನಿಗೆ
ಜೀವನಿಗೆ ಆತ ಅನ್ನುವಂಥ ಪುರುಷಲಿಂಗದ ಪ್ರಯೋಗ ಆಗ್ತಿದೆ. ಇಲ್ದಿದ್ರೆ ಅದು ಜೀವವು ಅಂಥೇಳಿ ಆಗ್ತಿದೆ ರೀ. ಎಲ್ಲಿ ಎಲ್ಲಿ ಅಶುದ್ಧ ಭಾವರೂಪದಿಂದ ಪರಿಣಮನ ಮಾಡ್ತಿದೆಯೋ ಜೀವ, ಅಲ್ಲಿ ಅದಕ್ಕೆ ಜೀವನು ಅಂಥೇಳಿ ಮರ್ಯಾದೆ ಕೊಡುವ ಅವಶ್ಯಕತೆ ಇಲ್ಲ. ಜೀವವು ಅಂಥೇಳಿ ನಪುಂಸಕಲಿಂಗದ ಪ್ರಯೋಗ ಇರ್ತಿದೆ. ಯಾಕೆ ಅಂತಂದ್ರೆ ಜೀವನು ಅನ್ಬೇಕಾದ್ರೆ ಪುರುಷಾರ್ಥಿ ಜೀವ ಪುರುಷ ಆಗ್ತಾನ್ರಿ, ಮತ್ತು ಜೀವವು ಅನ್ಬೇಕಾದ್ರೆ ಅಲ್ಲಿ ಅದು ಜಡನಾಗೈತ್ರಿ. ನಪುಂಸಕಲಿಂಗದ ಪ್ರಯೋಗ ಯಾವುದಕ್ಕೆ ಮಾಡ್ತೇವೆ? ಜಡ ವಸ್ತುಗಳಿಗೆ ಮಾಡ್ತೇವ್ರಲ್ಲ. ಹಾಗಾದ್ರೆ ಎಲ್ಲಿ ತನ್ನ ಸ್ವಭಾವ ರೂಪದ ಪರಿಣಮನ ಎಲ್ಲವೋ ಆ ಜೀವನಿಗೆ ಪುರುಷಲಿಂಗದ ಪ್ರಯೋಗ ಸಾಹಿತ್ಯದ ದೃಷ್ಟಿಯಿಂದ ಇರುವುದಿಲ್ಲ. ಇನ್ನು ಯಾವಾಗ ಆ ಯಾವ ಜೀವ ಅನಾದಿ ಕಾಲದ ಅಶುದ್ಧತೆಯನ್ನು ಬಿಟ್ಟುಕೊಟ್ಟ ತನ್ನ ಶುದ್ಧ ಸ್ವಭಾವ ರೂಪದಿಂದ ಪರಿಣಮನ ಮಾಡ್ತಾನೋ ಆವಾಗ ಅವನಿಗೆ ಇವು ಜೀವ ಈ ಪ್ರಕಾರದ ಪರಿಣಮನ ಮಾಡ್ತಾನೆ ಅನ್ನುವಂಥ ಶಬ್ದ ಪ್ರಯೋಗ ಆಗ್ತಿದೆ. ಇದ ವ್ಯಾಕರಣದ ಅಥವಾ ಸಾಹಿತ್ಯದ ಮಾತಾಯಿದ್ರೆ ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದ ಜೀವನು ಮುಂದ ಶುದ್ಧ ಜ್ಞಾನ ಸ್ವರೂಪನಾಗಿ, ಇಲ್ಲಿ ಕೂಡ ಏನು ಬಂತು? ಶುದ್ಧ ಜ್ಞಾನ ಸ್ವರೂಪನಾಗಿ ಪುಲ್ಲಿಂಗ ವಚನದ ಪ್ರಯೋಗ ಐತ್ರಿ. ಮುಂದೆ ನಟತಿ ತನ್ನ ಶುದ್ಧ ಸ್ವರೂಪ ರೂಪವಾಗಿ ಪರಿಣಮಿಸುತ್ತಾನೆ. ಇಲ್ಲಿ ರೂಪ ಏನಿದೆ ರೂಪವಾಗಿ ಸ್ವರೂಪ ರೂಪನಾಗಿ ಬರಲಿಲ್ಲ, ವಾಗಿ ಬಂತರಿ. ಯಾಕೆ ಬಂತಿಲ್ಲ? ಇದು ನೋಡ್ರಿ ಅಭ್ಯಾಸ ಮಾಡೋದು, ಇದನ್ನು ಕಲಿತುಕೊಳ್ಳೋದಿದೆ. ಯಾವುದರ ಸಲುವಾಗಿ? ಇದರಿಂದೇನು ಭೇದಜ್ಞಾನ ಆಗ್ತಿದೆಯಾ? ಇಲ್ಲ, ಇದರಿಂದ ಭೇದಜ್ಞಾನ ಆಗುವುದಿಲ್ಲ. ಆದರೆ ಭೇದಜ್ಞಾನದ ಮೂಲವಿರುವಂಥ ಶಾಸ್ತ್ರದ ಅರ್ಥ ಮಾಡುವಂಥ ಪದ್ಧತಿ ಇವನಿಗೆ ಗೊತ್ತಾಗ್ತಿದೆ. ಮಹಿಮೆ ಎಲ್ಲಿ ಇದೆ ಮತ್ತು ಯಾವ ಪ್ರಕಾರದ ಆ ನಪುಂಸಕಲಿಂಗದ ಪ್ರಯೋಗ ಎಲ್ಲಿದೆಯೋ ಆ ಜೀವದ ಪರಿಣತಿ ಎಂಥದ್ದಿದೆ ಇದು ತಿಳಿದು ಬರ್ತಿದೆ. ಏನು ಹೇಳ್ತು ನಡೀರಿ ಇನ್ನೊಂದ್ಸಲ. ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದ ಜೀವನು ಏನು ಬಂತಿಲ್ಲಿ? ಈ ಮೊದಲ ಅನಾದಿ ಕಾಲದಿಂದ ಜೀವಿತ್ತದ, ಅದು ಜೀವಿತ್ತರೆ ಜೀವ ರಾಶಿ ಇತ್ತು, ಸಂಸಾರ ರಾಶಿ ಇತ್ತು, ಏಕೇಂದ್ರಿಯ ಇತ್ತು, ಹುಳು ಇತ್ತು, ಮನುಷ್ಯ ಇತ್ತು, ಇದ್ದಾನೆ ಅಲ್ರಿ. ಯಾವಾಗ ಶುದ್ಧ ಸ್ವಭಾವ ರೂಪನಾಗಿ ಅರ್ಥಾತ್ ಪುರುಷಾರ್ಥ ಮಾಡಿದ ನಂತರನ, ಪ್ರಯತ್ನ ಮಾಡಿದ ನಂತರನ ಅರೆ ಅಶುದ್ಧಿ ಏನಿದೆ ಆ ಅಶುದ್ಧಿಯ ಮೂಲಕ ಅವ ಏಕೇಂದ್ರಿಯದಿಂದ ದ್ವೇಂದ್ರಿಯಕ್ಕೆ ಬಂದ್ರದು ಅಲ್ಲೇನು ಶುದ್ಧಿ ಆಗಿಲ್ರಿ. ಶುದ್ಧಿ ಎಲ್ಲಿ ಆಗಿದೆ? ಯಾವಾಗ ಅವ ಮಾಡ್ಕೊಂಡಿದ್ದಾನೋ ಸಂಜ್ಞಿ ಪಂಚೇಂದ್ರಿಯಕ್ಕೆ ಬಂದು ಪುರುಷಾರ್ಥ ಮಾಡಿ ಪ್ರಯತ್ನ ಮಾಡಿ ಅರೆ ಇಳಿಕಲ ಕಡೆಗೆ ಹೋಗುವಂಥ ನೀರಿನ ಪ್ರವಾಹವನ್ನು ಸಮತಟ್ಟಾದ ಭೂಮಿಯ ಕಡೆಗೆ ಅಥವಾ ಎತ್ತರದ ಕಡೆಗೆ ಒಯ್ಯಬೇಕಾದ್ರೆ ಏನು ಬೇಕು? ಪುರುಷಾರ್ಥ ಬೇಕು, ಪ್ರಯತ್ನ ಬೇಕು. ಆ ಪುರುಷಾರ್ಥದಿಂದನ ಕಾರ್ಯ ಸಾಧ್ಯ ಆಗೋದಿದೆ. ಹಾಗಾದರೆ ಏಕೇಂದ್ರಿಯದಿಂದ ಸಂಜ್ಞಿ ಪಂಚೇಂದ್ರಿಯ ಆದಲ್ಲ, ಅದು ಮೇಲೆ ಬಂದೇನು ಬರಲಿಲ್ಲ. ಏಕೇಂದ್ರಿಯದಿಂದ ಸಂಜ್ಞಿ ಪಂಚೇಂದ್ರಿಯದವರೆಗೆ ಬಂದಲ್ಲ, ಮೇಲೆ ಬಂದೋ ಅಥವಾ ಬರಲಿಲ್ಲ. ಜೀವ ಮೇಲೆ ಬಂದೋ ಅಥವಾ ಬಂತು? ಏಕೇಂದ್ರಿಯದಿಂದ ಪರಿಣಮನಂತೂ ನಿರಂತರ ಇದೆ. ಏಕೇಂದ್ರಿಯದಿಂದ ಸಂಜ್ಞಿ ಪಂಚೇಂದ್ರಿಯದವರೆಗೆ ಬಂತಲ್ಲ ಜೀವ ಬಂತೇನ ಬಂದನು? ಬಂತು. ಯಾಕೆ ಅಂತಂದ್ರೆ ಜೀವದ ಪರಿಣಮನ ಅಶುದ್ಧವೇ ಇದೆ. ಹಾಗಾದರೆ ಜೀವ ನಿಗೋಧದಿಂದ ಮೇಲೆದ್ದ ಸಂಜ್ಞಿ ಪಂಚೇಂದ್ರಿಯದವರೆಗೆ ಬಂದ ಅಂಥೇಳಿ ಯಾವಾಗ ಹೇಳಲಾಗುತ್ತದೆ? ಆ ಸಂಜ್ಞಿ ಪಂಚೇಂದ್ರಿಯದೊಳಗ ಪರಮ
ಪುರುಷಾರ್ಥ ಮಾಡಿ ಅಶುದ್ಧ ಪರಿಣಮನದಿಂದ ಬಿಡುಗಡೆ ಹೊಂದಿ ಶುದ್ಧ ಪರಿಣಮನವನ್ನು ಯಾವಾಗ ಆರಂಭ ಮಾಡಿದನೋ, ಶುದ್ಧ ಅರ್ಥಾತ್ ಸ್ವಭಾವ ರೂಪದಿಂದ ಯಾವಾಗ ಪರಿಣಮನ ಮಾಡಿದನೋ ಆವಾಗ ಅವನು ಜೀವ ಆದರೆ ಅವ ಬಂದನು. ಯಾವ ಮಾಡಿದ ಅವನಿಗೆ ಇಲ್ದಿದ್ರೆ ಜೀವ ಬಂತು ಮತ್ತು ಸಂಸಾರ ರಾಶಿಗಳಿಗೂ ಹೊರಟು ಹೋಯಿತು. ಅವನಿಗೆ ನೋಡ್ರಿ, ಸ್ವರ್ಗದ ದೇವಾದರನೂ ಕೂಡ, ವೃದ್ಧಿಧಾರಿ ದೇವಾದರನೂ ಕೂಡ ಅದು ಜೀವ ಅಲ್ಲಿಂದ ಬಂತು, ಅಲ್ಲಿ ಹೋಗಿ ಮತ್ತೆ ಇಲ್ಲಿ ಬಂತು, ಹೀಗೆ ಹೇಳ್ತಾರೆ. ಬಂದನು ಅನ್ನುವಂಥ ಗೌರವಾತ್ಮಕವಾದಂಥ ಅಥವಾ ಪುರುಷಲಿಂಗದ ಪ್ರಯೋಗ ಯಾವಾಗ ಆಗ್ತಿದೆ, ಯಾವಾಗ ಪುರುಷಾರ್ಥ ಮಾಡ್ತಾನೋ ಆವಾಗಲೇ. ಪುರುಷಾರ್ಥ ಯಾವುದರಿಂದ ಮಾಡೋದಿದೆ? ಅಶುದ್ಧ ಪರಿಣಮನವನ್ನು ಬಿಟ್ಟು ಅಶುದ್ಧ ಸ್ವಭಾವ ರೂಪದ ಅಥವಾ ವಿಭಾವರು. ಅಶುದ್ಧ ಸ್ವಭಾವ ಅಂದ್ರೂ ಒಂದ, ವಿಭಾವ ಅಂದ್ರೂ ಒಂದ. ಅಶುದ್ಧ ವಿಭಾವ ಅನ್ನೋದಿಲ್ರಿ, ತಿಳಿತೇನ್ರಿ? ಯಾವಾಗೂ ಅಶುದ್ಧ ಸ್ವಭಾವ ಅನ್ನೋದ, ಬೇಕಾದ್ರೂ ವಿಭಾವ ಅನ್ನೋದ. ಅಶುದ್ಧದ ಸೂಚಕವಾಗಿನ ವಿ ಶಬ್ದ ಇದೆ ರೀ. ಅಶುದ್ಧ ಸ್ವಭಾವ ಅಥವಾ ವಿಭಾವ ಅನಾದಿ ಕಾಲದಿಂದ ಏನೆಲ್ಲ ಆದ್ರೂ ಪರ್ಯಾಯದೊಳಗೆ ಪರಿವರ್ತನೆ ಆಯಿತು. ಇಂದ್ರಿಯ ಒಂದೇ ಇದ್ದದ್ದ ಎರಡು ಇಂದ್ರಿಯ ಅದು, ಒಂದು ಶರೀರಾಶ್ರಿತ ಅನಂತ ಜೀವಗಳಿದ್ದದ್ದ ಅದಕ್ಕೊಂದು ಸ್ವತಂತ್ರ ಶರೀರ ಲಭಿಸಿತು. ಎರಡು ಇಂದ್ರಿಯ ಅದು, ಮೂರು ಇಂದ್ರಿಯಗಳ ಸಿಕ್ಕುವ ಜೀವನಿಗೆ, ನಾಲ್ಕು ಇಂದ್ರಿಯಗಳ ಪ್ರಾಪ್ತ ಅದು, 5 ಇಂದ್ರಿಯ ಸಂಜ್ಞೀತನ ಪ್ರಾಪ್ತ ಆಯಿತು. ಆದರೂ ಕೂಡ ಆ ಅಶುದ್ಧ ಪರಿಣಮನದೊಳಗನ ಅವ ಒಂದಿಷ್ಟು ಶುಭ ಮಾಡಿ ಸ್ವರ್ಗಕ್ಕೆ ಹೋದರನು ಕೂಡ ಅವನಿಗೆ ಗೌರವಾಸ್ಪದವಾದಂಥ ಶಬ್ದ ಜೀವನು. ಅರೆ ಜೀವ ನಿಗೋದರಿಂದ ತನ್ನ ಪ್ರಯಾಣವನ್ನು ಆರಂಭ ಮಾಡಿ ಇಲ್ಲಿ ಮನುಷ್ಯ ಪರ್ಯಾಯದೊಳಗೆ ಬಂದ. ಏನಾದ? ತನ್ನ ಅಶುದ್ಧ ಪರಿಣಮನವನ್ನು ಬಿಟ್ಟುಕೊಟ್ಟ, ಶುದ್ಧ ಸ್ವಭಾವ ರೂಪದ ಪರಿಣಮನವನ್ನು ಆರಂಭ ಮಾಡಿದ. ಅವನಿಗೆ ಏನಿದೆ? ಗೌರವಪೂರ್ಣ ಶಬ್ದ ಇದೆ. ಇಲ್ದಿದ್ರ ಜೀವ ಏನೆಲ್ಲ ಮಾಡಿದರನೂ ಕೂಡ ಅಶುದ್ಧ ಪರಿಣಮನದಿಂದ ಬಿಡುಗಡೆ ಹೊಂದಲಿಲ್ಲ ಅಂತಂದ್ರೆ ಏನು ಮಾಡೇ ಇಲ್ರಿ. ಮಾಡಿದಾನೇನ್ರಿ? ಅಶುದ್ಧ ಪರಿಣಮನದಿಂದ ಬಿಡುಗಡೆ ಹೊಂದುವ ಕಾರ್ಯ ಒಂದನ್ನೇ ಜೀವ ಮಾಡೋದಿದೆ, ಮಾಡುವ ಸಾಧ್ಯತೆ ಇದೆ. ಎರಡನೇ ಕಾರ್ಯ ಅಂತಂದ್ರೆ ಅಶುದ್ಧ ಪುನಃ ತನ್ನಲ್ಲೇ ತಲೆದೋರದೆ ಇರುವ ಹಾಗೆ ಶುದ್ಧ ಸ್ವಭಾವದೊಳಗೆ ಸ್ಥಿರಗೊಳ್ಳ. ಪುರುಷಾರ್ಥ 2 ಬಾರಿ ಇದೆ. ಒಂದು ಅಶುದ್ಧ ಪರಿಣಮನದಿಂದ ಬಿಡುಗಡೆ ಹೊಂದಿ ಶುದ್ಧ ಸ್ವಭಾವದ ಸ್ವೀಕಾರ ಮಾಡೋದು, ಶುದ್ಧ ಸ್ವಭಾವದ ಜ್ಞಾನ ಸ್ವಭಾವದ ಅಸ್ಪೃಷ್ಟ ಸ್ವಭಾವದ ತ್ರಿಕಾಲ ಧ್ರುವ ಜ್ಞಾತ ಸ್ವಭಾವದ ಸ್ವೀಕಾರ, ಅರ್ಥಾತ್ ಒಂದು ಸಮಯ ಅನುಭವ. ಇದರಲ್ಲೇ ಇದೆ ಜೀವದ ಪುರುಷಾರ್ಥ, ಇದೆ ಜೀವ ಮಾಡಬೇಕಾದಂಥ ಕಾರ್ಯ. ಅದರ ನಂತರ ಕಾಲಾಂತರದಿಂದ ಏನು ಮಾಡ್ತಾನೋ ಆ ಯಾವ ಸ್ವಭಾವ ಇದೆಯೋ, ತ್ರಿಕಾಲ ಧ್ರುವ ಜ್ಞಾತ ಸ್ವಭಾವ ಇದೆಯೋ ಆ ಜ್ಞಾತ ಸ್ವಭಾವದೊಳಗ ಸ್ಥಿರವಾಗಿ ಉಳಿದುಬಿಡುತ್ತೆ. ಅದು ಒಂದು. ಇನ್ನು ಆಗಮನ ಭಾಷೆಯೊಳಗೆ ಹೇಳಿದ್ರೆ ಜೀವ 2 ಕಾರ್ಯದ ಸಲುವಾಗಿ ಪ್ರಯತ್ನ ಮಾಡೋದಿದೆ. ಒಂದು ಸಮ್ಯಕ್ ದರ್ಶನದ ಸಲುವಾಗಿ, ಇನ್ನೊಂದು ಸಮ್ಯಕ್ ಚಾರಿತ್ರ್ಯದ ಸಲುವಾಗಿ. ಇನ್ನೂ ಆಗಮದ ಭಾಷೆಯೊಳಗೆ ಹೇಳಬೇಕಾದ್ರೆ ಒಂದು ಇದೆ ಮೋಕ್ಷ ಮಾರ್ಗದ ಸಲುವಾಗಿ, ಒಂದು ಪ್ರತ್ಯಕ್ಷ ಮೋಕ್ಷದ ಸಲುವಾಗಿ. ಇದನ್ನು ಬಿಟ್ಟು ಅವನ ಪ್ರಯತ್ನ ಯಾವುದರೊಳಗೆ ನಡೆಯೋದೇ ಇಲ್ರಿ. ನಾ ಕಷಾಯ ಮಾಡುವುದಿಲ್ಲ, ಕಷಾಯ ಆಗದೆ ಇರುವ ಹಾಗೆ ನಿಷ್ಕಷಾಯ ಸ್ವಭಾವದೊಳಗೆ ಸ್ಥಿರಗೊಳ್ಳೋದಿದೆ. ಅದರ ಸಲುವಾಗಿ ಪರದೊಳಗಂತೂ ಏನು ಮಾಡೋದನ್ನ ಸಾಧ್ಯ ಇಲ್ಲ. ವಿಭಾವ ರೂಪದಿಂದ ಪರಿಣಮನ ಮಾಡುವ ಸಲುವಾಗಿ ಕೂಡ ಅವನಿಗೆ ಯಾವ ಪ್ರಯತ್ನ ಮಾಡಬೇಕಾಗಿಲ್ಲ. ಅದು ಅನಾದಿ ಕಾಲದಿಂದ ನಡೆದದ್ದಿದೆ. ಅಶುದ್ಧ ಸ್ವಭಾವ ರೂಪದ ಪರಿಣಮನ ಅಥವಾ ವಿಭಾವ ರೂಪದ ಪರಿಣಮನ ಅನಾದಿ ಕಾಲದಿಂದ ನಡೆದದ್ದಿದೆ. ಅಂದ್ರೆ ಇದರ ಅರ್ಥ ಏನ? ಜೀವನ ನಿಗೋಧದಿಂದ ಮೇಲೆ ಬರುವ ಸಲುವಾಗಿ ಯಾವ ಪುರುಷಾರ್ಥ ಬೇಕಾಗಿಲ್ಲ. ಅದೇ ನಿಗೋಧದಿಂದ ಮೇಲೆ ಬರಬೇಕಾದ್ರೆ ಪುರುಷಾರ್ಥ ಬೇಕಂತ ಹೇಳಿದ್ರೆ ಅದು ಹೇಳಿದ ಸನ್ನಿವೇಶ ಬೇರೆ ಇದ್ದರೆ, ಜೀವನ ನಿಗೋಧದಿಂದ ಮೇಲೆ ಬರುವ ಸಲುವಾಗಿ ಯಾವ ಪುರುಷಾರ್ಥ ಬೇಕಿಲ್ಲ. ಯಾಕಿಲ್ಲ ಅಂತಂದ್ರೆ ಅದನ್ನು ಸ್ಪಷ್ಟ ಮಾಡ್ತೇನೆ ರೀ. ಸುಮ್ಮನೆ ಹೇಳಿದ್ದು ಕೇಳ್ರಿ ಅನ್ನುವಂಥದ್ದು ಪ್ರವೃತ್ತಿ ಇಲ್ಲಿ ಇಲ್ಲ. ನಿಗೋಧದಿಂದ ಮೇಲೆ ಬರಬೇಕಾದ್ರೆ ಯಾವ ಪುರುಷಾರ್ಥ ಬೇಕಾಗಿಲ್ಲ. ಯಾಕಿಲ್ಲ ಅಂತಂದ್ರೆ ನಿಗೋಧದಿಂದ ಮೇಲೆ ಬಂದಿರುವಂಥ ಜೀವ ಮತ್ತೆ ನಿಗೋಧಕ್ಕೆ ಹೋಗ್ತಾನ್ರಿ.
ಹಾಗಾದ್ರೆ ಪುರುಷಾರ್ಥ ಮಾಡಿದ್ರೆ ಯಾತಕ್ಕೆ ಹೋಗ್ತಿದ್ದ? ಹಾಗಾದ್ರೆ ಪುರುಷಾರ್ಥ ಇಲ್ಲದ ತನ್ನಷ್ಟಕ್ಕೆ ತಾನೇ ಬಂದಿದನು ಅಂಥೇಳಿ ಮತ್ತವ ನಿಗೋದಕ್ಕೆ ಹೋಗೋದು ಸುಲಭ ಇದೆ ರೀ. ಆದರೆ ಜೀವ ಪುರುಷಾರ್ಥ ಮಾಡೋದು ಅರ್ಥಾತ್ ಅಶುದ್ಧ ಪರಿಣಮನವನ್ನು, ರಾಗರೂಪದ ಪರಿಣಮನವನ್ನು, ವಿಭಾವ ರೂಪದ ಪರಿಣಮನವನ್ನು ತ್ಯಜಿಸಿ ಜ್ಞಾನ ಮತ್ತು ಆನಂದ ಸ್ವಭಾವ ರೂಪದಿಂದ ಪರಿಣಮನ ಮಾಡೋದೇನಿದೆ, ಇದು ಒಂದೇ ಪುರುಷಾರ್ಥ ಇದೆ. ಇದು ಒಂದೇ ಮಾಡಲಿಕ್ಕೆ ಯೋಗ್ಯವಾದಂಥ ಕಾರ್ಯ ಇದೆ. ಇನ್ನು ಅದರ ನಂತರ ಯಾವ ಶುದ್ಧ ಸ್ವಭಾವದ, ಜ್ಞಾತ ಸ್ವಭಾವದ, ಆನಂದ ಸ್ವಭಾವದ ಅನುಭೂತಿ ಅವನಿಗೆ ಅವನಲ್ಲೇನ ಆಯಿತು, ಅದೇ ಅನುಭೂತಿಯೊಳಗ ಸ್ಥಿರ ಉಳಿಯುವಂಥ ಪುರುಷಾರ್ಥ ಮತ್ತೊಮ್ಮೆ ಮಾಡುವುದಿದೆ. ಈ 2 ಬಾರಿ ಪುರುಷಾರ್ಥ ಮಾಡಿದ ಅಂತಂದ್ರೆ ಸಾಕು, ಅವನ ಸಮಸ್ತ ಕಾರ್ಯಗಳ ಪೂರ್ಣ ಆಗಿಬಿಡ್ತವ್ರಿ. 2 ಬಾರಿ ಯಾಕೆ? ಸಮ್ಯಕ್ ದರ್ಶನ ಆದ ನಂತರ ಚಾರಿತ್ರ ಬಂದೇ ಬರ್ತಿದೆಯೋ ಅಥವಾ ಇಲ್ಲ? ಬಂದೇ ಬರ್ತಿದೆ ಅನ್ನೋದು ಆಗಮದ ಕಥನೆ ಇದೆ, ಅದರದ್ದು ವಿರೋಧ ಇಲ್ಲ. ಆದರೆ ಚಾರಿತ್ರದ ಅಂಗೀಕಾರ ಎಲ್ಲಿ ತನಕ ಮಾಡೋದಿಲ್ಲ, ಅಲ್ಲಿ ತನಕ ಜಿನಾಗಮವೇ ಅವನನ್ನು ಧರ್ಮಾತ್ಮ ಅನ್ನೋದಿರ್ತಿ. ಜಿನಾಗಮದೊಳಗೆ ಅವನನ್ನು ಧರ್ಮಾತ್ಮ ಅನ್ನೋದನ್ನೇ ಇಲ್ಲ. ಇನ್ನು ಹಾಗಾದ್ರೆ ಇದನ್ನೊಂದ ಅದನ್ನೊಂದ ಯಾಕ ಅದನ್ನ ಮಾಡಿಬಿಟ್ರಾಯ್ತಲ್ಲ ನೇರವಾಗಿ. ಚಾರಿತ್ರದ ಪುರುಷಾರ್ಥ ಮಾಡೋದು, ಚಾರಿತ್ರನ ನೇರವಾಗಿ ಅಂಗೀಕಾರ ಮಾಡಿದ್ರೆ 2 ಬಾರಿ ಪುರುಷಾರ್ಥ ಮಾಡೋದು ಉಳಿತದ. ಅದಕ್ಕೆ ಆಗಮ ಹೇಳ್ತಿದೆ, ಸಮ್ಯಕ್ ದರ್ಶನ ಇಲ್ಲದ ನೀನು ಚಾರಿತ್ರದ ಅಂಗೀಕಾರ ಏನು ಮಾಡ್ತಿ, ಅದರಿಂದ ನಿನಗೆ ಸುಖದ ಪ್ರಾಪ್ತಿ ಅಥವಾ ಮೋಕ್ಷದ ಪ್ರಾಪ್ತಿ ಆಗೋದಿಲ್ಲ. ಚಾರಿತ್ರ ಹೇಗಿರ್ತಿದೆ? ಸಮ್ಯಕ್ ದರ್ಶನ ಪೂರ್ವಕನೇ ಇರ್ತಿದೆ. ಚಾರಿತ್ರದಿಂದ ಏನಾಗ್ತಿದೆ? ಚಾರಿತ್ರದಿಂದ ಕೃತಕೃತ್ಯ ಮುಕ್ತಾವಸ್ಥೆ ಸಿಗ್ತಿದೆ. ಆದ್ರೂ ಕೂಡ ಆ ಚಾರಿತ್ರ ಸಮ್ಯಕ್ ದರ್ಶನ ಸಹಿತ ಇರ್ತಿದೆ. ಹೀಗಿದ್ದ ನಂತರ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಂಡ ನಂತರ ಚಾರಿತ್ರ ತಾನಾಗೆ ಬರಬೇಕಪ್ಪ, ಆದರೆ ಬರುವುದಿಲ್ಲರಿ. ಅದನ್ನು ತರಬೇಕಾಗ್ತಿದೆ ನೋಡ್ರಿ. ಅದನ್ನೇ ಈ ಪ್ರವಚನ ಸಾರದೊಳಗ ದರ್ಶನ ಜ್ಞಾನ ಪ್ರಧಾನ ಚಾರಿತ್ರ ಅಂದರೆ ಪ್ರವಚನ ಸಾರದೊಳಗ ಸ್ಪರ್ಶ ಮಾಡೋದಿತ್ತು, ಆದರೆ ಸ್ಪರ್ಶ ಮಾಡಲಿಕ್ಕೆ ನಮ್ಮದಿನ್ನೂ ಕಮ್ಮಿ ಆಗ್ತಾ ಇದೆ ರೀ. ಸಾಮರ್ಥ್ಯ ಕಮ್ಮಿ ಆಯ್ತು ರೀ, ಸಮಯ ಕಮ್ಮಿ ಆಯಿತು, ಮತ್ತು ಅದನ್ನು ತಿಳಿಸಿಕೊಡುವ ಸಾಮರ್ಥ್ಯ ಕಮ್ಮಿ ಆಯಿತು, ತಿಳಿದು ತಗೊಳ್ಳುವ ಸಾಮರ್ಥ್ಯ ಕಮ್ಮಿ ಆಯ್ತು ರೀ. ದರ್ಶನ ಜ್ಞಾನ ಪ್ರಧಾನ ಚಾರಿತ್ರ ಭಗವಾನ್ ಕುಂದ ದೇವ ಹೇಳಿದ್ರು. ಅದೇ ಕುಂದ ದೇವ ನೇಮ ಸಾರದೊಳಗೆ ಹೇಳಿದರು, ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ 2 ಏಕಕಾಲಕ್ಕೆ ಉದಿತ ಆಗ್ತಾವ. ಅರ್ಥಾತ್ ಈ ಜೀವ ಪರಮ ಪುರುಷಾರ್ಥ ಅಂತರ್ಮುಖಿಯಾಗಿ ಯಾವಾಗ ಮಾಡ್ತಾನೋ ಆವಾಗ ಅವನ ಆ ಪುರುಷಾರ್ಥದ ಸಫಲತೆ ಯಾವಾಗ ಆಗ್ತಿದೆ, ಆತ್ಮನ ಅನುಭವ ಯಾವಾಗ ಆಗ್ತಿದೆ, ಆ ಆತ್ಮನ ಅನುಭವ ರೂಪದ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನದಿಂದ ಕೂಡಿದ್ದನೇ ಇರ್ತಿದೆ. ಹಾಗಾದರೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನವನ್ನು ನಿಯಮಸಾರ ಗ್ರಂಥದೊಳಗ ಭಗವಾನ್ ಕುಂದ ದೇವ ವ್ಯವಹಾರದಿಂದ ಧರ್ಮ ಅಂತಾರೆ. ಅರೆ ಎಲ್ಲಿ ಯಾವುದಕ್ಕೆ ಯಾವಾಗ ವ್ಯವಹಾರ ಅಂತಾರೆ ಹೇಳಲಿಕ್ಕೆ ಬರೋದಿಲ್ಲ. ಅವ್ರ ಮುಖದಿಂದ ಯಾವಾಗ ಏನು ಬರ್ತಿದೆ ಅನ್ನೋದು ಅಂದಾಜು ಮಾಡೋ ಸಾಧ್ಯ. ವ್ಯವಹಾರ ಧರ್ಮ ಅಂದ್ರೆ ಯಾವುದಕ್ಕ? ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನಕ್ಕೆ. ವ್ಯವಹಾರ ಸಮ್ಯಕ್ ದರ್ಶನ ಅಲ್ಲ, ನಿಜವಾದ ಸಮ್ಯಕ್ ದರ್ಶನ, ಆತ್ಮನ ಅನುಭೂತಿ ರೂಪದ ಸಮ್ಯಕ್ ದರ್ಶನ, ಸಂಪೂರ್ಣ ವಿಶ್ವದ ಪರದ್ರವ್ಯಗಳಿಂದ ಮತ್ತು ಸಮಯಕ್ಕಾಗುವಂಥ ವಿಭಾವಗಳಿಂದ ಅತ್ಯಂತ ಅಸ್ಪೃಷ್ಟನಿರುವಂಥ ಜ್ಞಾನಾನಂದ ಸ್ವಭಾವಿ ಅರೂಪಿ ಚಿನ್ಮಾತ್ರ ಆತ್ಮನ ಅನುಭೂತಿ ಏನು ಆಂತರ್ಯದೊಳಗೆ ಪ್ರತ್ಯಕ್ಷ ಆದದ್ದು ಇದೆಯೋ ಅದರ ಜೊತೆಯಲ್ಲಿ ಯಾವ ಸಮ್ಯಕ್ ಜ್ಞಾನ ಆದದ್ದಿದೆಯೋ ಅವು 2 ವ್ಯವಹಾರದಿಂದ ಮೋಕ್ಷ ಮಾರ್ಗ. ನಿಶ್ಚಯದಿಂದ ಮೋಕ್ಷ ಮಾರ್ಗ ಯಾವುದು? ಸಮ್ಯಕ್ ಚಾರಿತ್ರ. ಅರ್ಥಾತ್ ನಿಶ್ಚಯದಿಂದ ಯಾಕೆ ಹೇಳಿದರಲ್ಲಿ, ವ್ಯವಹಾರದಿಂದ ಯಾಕೆ ಹೇಳಿದರು, ನಿಶ್ಚಯದಿಂದ ಯಾಕೆ ಹೇಳಿದರು ಅಂದರೆ ಸಾಕ್ಷಾತ್ ಮೋಕ್ಷದವರೆಗೆ ತಲುಪುವಂಥ ಸಾಮರ್ಥ್ಯ ಸಮ್ಯಕ್ ಚಾರಿತ್ರದ ಅಂಗೀಕಾರ ಮಾಡಿದ ನಂತರನ ಬರೋದು. ಇದನ್ನು ವ್ಯವಹಾರ ಯಾಕಂದ್ರು, ಈ ವ್ಯವಹಾರ ಇಲ್ಲದ ಆ ನಿಶ್ಚಯ ರೂಪದ ಧರ್ಮ ಆಗೋದನ್ನೇ ಇಲ್ಲ. ಈ ಒಂದು ಕಥನದ ಭ್ರಮೆ ಹೇಗಾಯಿತು ಅಂತಂದ್ರೆ ವ್ಯವಹಾರದಿಂದ ನಿಶ್ಚಯ ಆಗ್ತೀವಿ.
ಆದರೆ ವ್ಯವಹಾರದಿಂದ ನಿಶ್ಚಯ ಆಗ್ತಿದೆ ಈ ಮಾತು. ಯಾವುದೋ ಒಂದು ಅಪೇಕ್ಷಾದಿಂದ ಪೂರ್ಣ ಶಕ್ತಿ ಇದ್ರೂ, ಈಗೇನು ಹೇಳ್ತಲ್ಲ ಆ ಅಪೇಕ್ಷಾದಿಂದ ಪೂರ್ಣ ಶಕ್ತಿ ಇದ್ರೂ ನಾವು ಯಾವುದನ್ನು ವ್ಯವಹಾರ ತಿಳಿದಿದೆಯೋ ಆ ವ್ಯವಹಾರದಿಂದ ನಿಶ್ಚಯ ಆಗುವುದಿಲ್ಲ. ನಾವು ಯಾವುದನ್ನು ವ್ಯವಹಾರ ತಿಳಿದಿದೆವು? ಭಿನ್ನ ದ್ರವ್ಯದ ಕಾರ್ಯವನ್ನು, ಪರಸನ್ಮುಖ ಶುಭ ಭಾವವನ್ನು, ಪರಸನ್ಮುಖ ಶುಭ ಭಾವವನ್ನು ನಾವು ವ್ಯವಹಾರ ತಿಳಿದಿದ್ದೆವು. ಪರದ್ರವ್ಯದ ಪ್ರವೃತ್ತಿಯನ್ನು ಶುಭ ಭಾವ ಅಂತ ಹೇಳಿ ತಿಳಿದಿದ್ದೆವು. ಅದರಿಂದ ಎಂದೂ ನಿಶ್ಚಯದ ಪ್ರಾಪ್ತಿ ಆಗುವುದಿಲ್ಲ. ಆ ಮಾತಿಂದ ಪುನಃ 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 ಜ್ಞಾನಿಗಳ ನಿಷೇಧ ಮಾಡ್ತಾ ನಡೆದಿದ್ದಾರೆ. ಅದರ ನಿಷೇಧ ಆಂತರ್ಯದೊಳಗೆ ಆಗ್ತಾ ಇಲ್ಲ. ನಿಜವಾಗಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಮೂರೂ ಇದ್ದರನ ಈ ಜೀವನದೊಳಗ ಸಂಸಾರದಿಂದ ಬಿಡುಗಡೆಯ ಮಾರ್ಗ ಲಭಿಸೋದ ಮತ್ತು ಸಾಕ್ಷಾತ್ ಮೋಕ್ಷ ಅರ್ಥಾತ್ ಪ್ರತ್ಯಕ್ಷ ಸಂಸಾರದಿಂದ ಬಿಡುಗಡೆ ಕೂಡ ಆಗೋದು. ಇವು ಮೂರೂ ಇದ್ದರನ ಆಗೋದಿದೆ ಕಾರ್ಯ. ಆದರೆ ಆ ಮೂರರ ಸಲುವಾಗಿ ಜೀವನಿಗೆ 2 ಬಾರಿ ಪರಮ ಪುರುಷಾರ್ಥ ಮಾಡಬೇಕು. 1 ಬಾರಿ ಸಮ್ಯಕ್ ದರ್ಶನದ ಸಲುವಾಗಿ ಆ ಸಮ್ಯಕ್ ದರ್ಶನ ಹುಟ್ಟುತ್ತಿದೆ, ಹಾಗೆ ಸಮ್ಯಕ್ ಜ್ಞಾನದ ಜೊತೆಗೇನೆ ಹುಟ್ಟುತ್ತಿದ್ದೀರಿ. ಆ ಸಮ್ಯಕ್ ದರ್ಶನದ ಸಲುವಾಗಿ ಒಂದು ಪುರುಷಾರ್ಥ ಮಾಡಬೇಕು. ಯಾಕೆ ಅಂತಂದ್ರೆ ಅನಾದಿ ಕಾಲದ ಅಶುದ್ಧ ಸ್ವಭಾವ ರೂಪ ಪರಿಣಮನ ಏನಿದೆ ಅದು ಬಿಟ್ಟು ಹೋಗುವ ಸಲುವಾಗಿ ಜೀವ ಏನು ಮಾಡಬೇಕಾಗೋದ? ಅನಂತ ಪುರುಷಾರ್ಥ, ಪೂರ್ವ ಪುರುಷಾರ್ಥ ಅಥವಾ ನಿಜವಾದ ಪ್ರಯತ್ನ ಮಾಡಬೇಕಾಗೋದು. ಮಾಡದ ವಿನಃ ಆ ಕಾರ್ಯ ತನ್ನಲ್ಲೇ ಆಗುವುದಿಲ್ಲ. ಅರ್ಥಾತ್ ತನ್ನ ಪರಿಣಮನ ಶುದ್ಧ ರೂಪ ಯಾವಾಗೂ ಆಗುವುದು ಸಾಧ್ಯ ಇಲ್ಲ. ನನ್ನ ಪರಿಣಮನ ಶುದ್ಧ ಸ್ವಭಾವ ರೂಪ ಆಗುವ ಸಲುವಾಗಿ ನಾನೇ ಪ್ರಯತ್ನ ಮಾಡೋದಿದೆ. ನಾನು ಮಾಡಿದರೆ ನನ್ನ ಪರಿಣಮನದೊಳಗೆ ಶುದ್ಧತ್ವ ಬರೋದಿದೆ. ತಿಳಿತಾ ಇದೆ ಅಂದರೆ ನಾನೇ ಮಾಡುವುದಿದೆ. ಅರೆ ದೇವ ಆಗುವ ಸಲುವಾಗಿ ನಾನೇನು ಕಾರ್ಯ ಮಾಡಬೇಕಾಗಿಲ್ಲ, ಒಪ್ಪಿಗೆ ಆಗುವುದಿಲ್ಲ. ನಾನು ದೇವ ಆಗುವ ಸಲುವಾಗಿ ಯಾವ ಪ್ರಯತ್ನ ಮಾಡಬೇಕಾಗಿಲ್ಲ, ಪುರುಷಾರ್ಥ ಮಾಡಬೇಕಾಗಿಲ್ಲ. ನಾನು ದೇವ ಆಗುವ ಸಲುವಾಗಿ ಯಾವ ಪುರುಷಾರ್ಥ ಮಾಡಬೇಕಾಗಿಲ್ಲ. ನಿಗೋದಕ್ಕೆ ಹೋಗುವ ಸಲುವಾಗಿ, ನರಕಕ್ಕೆ ಹೋಗುವ ಸಲುವಾಗಂತೂ ಯಾವ ಪುರುಷಾರ್ಥ ಮಾಡಲೇಬೇಕಾಗಿಲ್ಲ. ಹಾಗಾದ್ರೆ ಅಲ್ಲಿ ಯಾವ ಪುರುಷಾರ್ಥ ಮಾಡಬೇಕಾಗಿಲ್ಲ. ಅದೇ ಪ್ರಕಾರ ದೇವ ಆಗುವ ಸಲುವಾಗಿ, ಮನುಷ್ಯ ಆಗುವ ಸಲುವಾಗಿ ಕೂಡ ಯಾವ ಪುರುಷಾರ್ಥ ಮಾಡಬೇಕಾಗಿಲ್ಲ. ವಿಶೇಷತೆ ಆದದ್ದಿದೆ ಈ ಮಾತು ಸತ್ಯ. ಆದರೆ ಅದರಲ್ಲಿ ಜೀವೇನೂ ಮಾಡಿಲ್ಲ. ಎಷ್ಟೋ ಬಾರಿ ನಿತ್ಯ ಸ್ವಾಧ್ಯಾಯದೊಳಗೆ ಬಂದದ್ದು ಇದೆ. ನಾನು ಮನುಷ್ಯ ಆಗ್ಬೇಕಂತ ಹೇಳಿ ಬುದ್ಧಿಪೂರ್ವಕ ಯಾವ ಪ್ರಯತ್ನ ನಾವು ಹಿಂದಿನ ಭವಗಳಲ್ಲಿ ಮಾಡಿದ್ದಿರ್ಬೋದು. ಅಂದಾಜು ಮಾಡೋದು, ಗಣಿತ ಮಾಡೋದು. ನಾನು ಮನುಷ್ಯ ಆಗುವ ಸಲುವಾಗಿ, ಇಂಥ ತಂದೆ ತಾಯಿಯ ಉದರದಿಂದ ಜನಿಸುವ ಸಲುವಾಗಿ, ಈ ಪ್ರಕಾರ ಜೈನ ಕುಲದ ಪ್ರಾಪ್ತಿ ಆಗುವ ಸಲುವಾಗಿ ಏನು ಪ್ರಯತ್ನ ಮಾಡಿದ್ದಿರಬಹುದು ಹೇಳಿ. ದೀರ್ಘ ವಿಚಾರ ಮಾಡೋದು, ಏನು ಪ್ರಯತ್ನ ಮಾಡಿದ್ದಿರಬೇಕು. ಬುದ್ಧಿಪೂರ್ವಕ ಜ್ಞಾನದಿಂದ ಏನು ಪ್ರಯತ್ನ ಮಾಡಿದ್ದಿರಬಹುದು. ಯಾವುದರ ಸಲುವಾಗಿ? ಮನುಷ್ಯ ಆಗುವ ಸಲುವಾಗಿ, ಜೈನ ಆಗುವ ಸಲುವಾಗಿ, ಇಂಥ ಮನೆತನದೊಳಗೆ ಇಂಥ ತಾಯಿ ತಂದೆಯ ಉದರದಿಂದ ಜನಿಸುವ ಸಲುವಾಗಿ ಏನು ಮಾಡಿದ್ದಿರಬಹುದು. ಬುದ್ಧಿಪೂರ್ವಕ ಜ್ಞಾನದೊಳಗೆ ಪುರುಷಾರ್ಥೆಯನ್ನು ಮಾಡಿದ್ದಿರಬಹುದೇನ? ಅರೆ ಇವೆಲ್ಲ ಭವ ಪರಂಪರೆಯೊಳಗೆ ಬರುವಂಥ ಮಾತದವ್ರೆ. ಇಲ್ಲಿ ಯಾವ ಪುರುಷಾರ್ಥ ಮಾಡೋದು ಅವಶ್ಯಕ ಇಲ್ಲ. ಪುರುಷಾರ್ಥದಿಂದ ನೇರವಾಗಿ ಅಂಥದೇ ಒಂದು ಪುರುಷಾರ್ಥದಿಂದ ಇಂಥದೇ ಒಂದು ಕಾರ್ಯ ಆಗುವುದಿಲ್ಲ. ಆದರೆ ಅಂತರ್ಮುಖ ಪುರುಷಾರ್ಥದಿಂದ, ಶುದ್ಧಾತ್ಮ ತತ್ವದ ಸ್ವರೂಪದ ಅಭ್ಯಾಸದಿಂದ, ಜಿನಪ್ರಣೀತ ತತ್ವಗಳ ಆಶ್ರಯ ಮಾಡಿ ಯಾವ ಜೀವ ಅಂತರ್ಮುಖ ಪುರುಷಾರ್ಥ ಮಾಡ್ತಾನೋ ಅದರಿಂದ ಅಶುದ್ಧ ಪರಿಣಾಮನ ಬಿಟ್ಟು ತಿಳಿತೇನ್ರಿ. ಪುರುಷಾರ್ಥ ಪ್ರಯತ್ನ ಅಥವಾ ಕಾರ್ಯ ಮಾಡೋದೇನ್ರಿ ಇದೆ ಅಂತಂದ್ರೆ ಸ್ವರ್ಗಕ್ಕೆ ಹೋಗುವ ಸಲುವಾಗಿ ಯಾವ ಕಾರ್ಯ ಮಾಡಬೇಕಾಗಿಲ್ಲ. ನರಕಕ್ಕೆ ಹೋಗುವ ಸಲುವಾಗಿ, ನಿಗೋದಕ್ಕೆ ಹೋಗುವ ಸಲುವಾಗಿ, ಹೀನ ಅಥವಾ ಉಚ್ಚ ದಶೆ ಸಂಸಾರದೊಳಗೆ ಯಾವ್ಯಾವ ಸಿಗ್ತವೆಯೋ ಕಠಿಣ ವಾರಾನ್ ಅಂಥೇಳಿ ಶಬ್ದ ಪ್ರಯೋಗ ಶ್ಲೋಕದ ಮುಖಾಂತರ ಬರ್ತಿದೆ. ಪದ್ಮನಂದಿ ಆಚಾರ್ಯ ದೇವರ ಧರ್ಮೋಪದೇಶಾಮೃತದಲ್ಲಿ
ಕಠಿಣ ಕಠಿಣ ವಾರಾನ್, ಈ ಸಂಸಾರ ರೂಪದ ವಾರಾನ್ ಸಮುದ್ರದೊಳಗ ಎಷ್ಟೋ ಬಾರಿ ಇವು ಮುಳುಗಿ ಎದ್ದು ಮಾಡ್ತಾ ಉತ್ಕೃಷ್ಟ ಪದವನ್ನೂ ಪಡೆದಿದ್ದಾನೆ. ಮಿಥ್ಯಾತ್ವದ ಜೊತೆಗೆ ಯಾವುದು ಅತ್ಯಂತ ಉತ್ಕೃಷ್ಟ ಇದೆಯೋ ಅಂಥ ಪದವನ್ನು ಅಷ್ಟೋ ಬಾರಿ ಪಡೆದಿದ್ದಾನೆ. ಮತ್ತು ಆ ಮಿಥ್ಯಾತ್ವದ ಬಲದಿಂದ ಯಾವ ನಿಕೃಷ್ಟ ಪದಗಳಿದಾವೆಯೋ ಅವುಗಳನ್ನೂ ಅನಂತ ಬಾರಿ ಪಡೆದಿದ್ದಾನೆ. ಅದರೊಳಗೆ ಯಾವ ಪುರುಷಾರ್ಥ ಇಲ್ಲ. ಪುರುಷಾರ್ಥ ಪ್ರಯತ್ನ ಯಾವುದರೊಳಗಿದೆ? ಅಶುದ್ಧ ಪರಿಣಮನವನ್ನು ಬಿಟ್ಟುಕೊಟ್ಟು. ಅರೆ, ಇಲ್ಲಿ ನಿರ್ಣಯ ಆಗೋದೇನ? ಅಶುದ್ಧ ಪರಿಣಮನದ ಫಲಸ್ವರೂಪವಾಗಿ ನನಗೆ ಮನುಷ್ಯಗತಿ ಸಿಕ್ಕದ್ದೇ ಇದೆ. ಅಶುದ್ಧ ಪರಿಣಮನದ್ದೇ ಫಲಸ್ವರೂಪವಾಗಿ ನನಗೆ ಅನೇಕ ಬಾರಿ ದೇವಪದ ಸಿಕ್ಕದ್ದ ಇದೆ. ಇನ್ನು ನರಕ ತೆರೆಯಂಚಂತೂ ಅಶುದ್ಧ ಪರಿಣಮನದ ಫಲನ ಅದವು, ಅದರೊಳಗೆ ಯಾವ ವಿಶೇಷತೆ ಇಲ್ಲ. ಯಾಕೆ ಅಶುದ್ಧ ಪರಿಣಮನ ಅಂತಂದ್ರೆ ಪುಣ್ಯ ಅಶುದ್ಧ ಪರಿಣಾಮದ ಭೇದ ಇದೆ. ಪುಣ್ಯ ಅಶುದ್ಧ ಪರಿಣಮನದ ಭೇದ ಇದೆ. ಪುಣ್ಯ ಪರಿಣಾಮ ಜೀವದ ಅಶುದ್ಧ ಪರಿಣಮನದ ಭೇದ ಇದೆ. 4 ಗತಿ ಜೀವದ ಅಶುದ್ಧ ಪರಿಣಮನದ ಫಲ ಅದಾವೆ. ಬಂತೇನಿಲ್ರಿ ಇವು ಒಳ್ಳೆ ನಿಷ್ಕರ್ಷಕ್ಕ ಏನು ಹೇಳ್ತು? ಪುಣ್ಯ ಅಶುದ್ಧ ಪರಿಣಮನದ ಏನಿದೆ, ಅಶುದ್ಧ ಪರಿಣಮನದ ರೂಪದ ಪರಿಣಾಮ ಇದೆ ರೀ. ಅಶುದ್ಧ ಪರಿಣಮನದೊಳಗೆ ಉದಿಸಿ ಬಂದಂಥ ಒಂದು ಪರಿಣಾಮ, ಅಶುದ್ಧ ಪರಿಣಮನದ್ದೇ ಭೇದ ಇದೆ ರೀ. ಏನ? ಪುಣ್ಯ. ತಿಳಿತನ? ಪುಣ್ಯ ಏನಿದೆ ಜೀವದ ಅಶುದ್ಧ ಪರಿಣಮನದ ಒಂದು ಭೇದ ಇದೆ. 4 ಗತಿಗಳ ಜೀವದ ಅಶುದ್ಧ ಪರಿಣಮನದ ಫಲ ಇದೆ. 4 ಗತಿಗಳ. ಹಾಗಾದ್ರೆ ಮೋಕ್ಷ ಗತಿಯ ಸಲುವಾಗಿ ಜೀವ ಏನು ಮಾಡಬೇಕಾಗೋದ? ಶುದ್ಧ ಪರಿಣಾಮದ ಸಲುವಾಗಿ, ಶುದ್ಧ ಪರಿಣಮನದ ಸಲುವಾಗಿ ಪುರುಷಾರ್ಥ ಮಾಡಬೇಕಾಗೋದು. ಅಂದ್ರನ ಇದರ ನಿಷ್ಕರ್ಷ ಏನು ಹೊರಡಿತು? ಸ್ವರ್ಗಕ್ಕೆ ಹೋಗುವ ಸಲುವಾಗಿ ಯಾವ ಪುರುಷಾರ್ಥದ ಅವಶ್ಯಕತೆ ಇಲ್ಲ. ಅರೆ, ಪುರುಷಾರ್ಥದೊಳಗೆ ಕಮ್ಮಿ ಬೀಳುವುದರಿಂದ ಸ್ವರ್ಗಕ್ಕೆ ಹೋದರ್ರಿ ನಕುಲ ಸಹದೇವ. ಯಾವ ಸ್ವರ್ಗ? ಸರ್ವಾರ್ಥ ಸಿದ್ಧಿ. ಯಾವುದರಿಂದ? ಪುರುಷಾರ್ಥದೊಳಗೆ ನ್ಯೂನತೆ ಉಳಿಯುವುದರಿಂದ. ಅದು ಯಾವ ಪುರುಷಾರ್ಥ? ಅದು 2ನೇ ಪುರುಷಾರ್ಥ. ಮೋಕ್ಷದ ಪ್ರಾಪ್ತಿಯ ಸಲುವಾಗಿ ಪ್ರತ್ಯಕ್ಷ ಮೋಕ್ಷ, ಸಂಪೂರ್ಣ ಮೋಕ್ಷ, ಪ್ರತ್ಯಕ್ಷ ಮೋಕ್ಷ ಅಥವಾ ಭವಚಕ್ರದಿಂದ ಸರ್ವಥಾ ಬಿಡುಗಡೆ ಒಂದು, ಅದು 2ನೇ ಪುರುಷಾರ್ಥ ಇದೆ. ಆ ಪುರುಷಾರ್ಥದೊಳಗೆ ನ್ಯೂನತೆ ಉಳಿಯೋದ್ರಿಂದ ಅವರು ಸ್ವರ್ಗಕ್ಕೆ ಹೋದರೆ. ಸ್ವರ್ಗಕ್ಕೆ ಹೋಗುವ ಸಲುವಾಗಿ ಜೀವ ಪುರುಷಾರ್ಥ ಮಾಡಿದ್ದ ಆಗಮದೊಳಗೆ ಎಲ್ಲಿಯೂ ಉಲ್ಲೇಖ ಇಲ್ಲ. ಮನುಷ್ಯ ಆಗುವ ಸಲುವಾಗಿ ಜೀವ ಪುರುಷಾರ್ಥ ಮಾಡಿದ ಉಲ್ಲೇಖ ಆಗಮದೊಳಗೆ ಎಲ್ಲಿಯೂ ಇಲ್ಲ. ಜೈನ ಆಗುವ ಸಲುವಾಗಿ, ಶ್ರೀಮಂತ ಆಗುವ ಸಲುವಾಗಿ ಇಲ್ಲವೇ ಇಲ್ಲ. ಪುರುಷಾರ್ಥದಿಂದ ಅವೆಲ್ಲ ಸಿಕ್ಕೋದಿಲ್ಲ. ಅವೆಲ್ಲ ಅಶುದ್ಧ ಪರಿಣಮನದ ಭೇದದವರು. ಉತ್ಕೃಷ್ಟ ಮಾತ ನಿರ್ಜನಾಧಿಕಾರದ ಅಂತಿಮ ಕಲಶದೊಳಗೆ ಅಮೃತ ಚಂದ್ರಾಚಾರ್ಯ ದೇವ ಹೇಳಿದ್ದಾರೆ. ನಡೆಯಿರಿ, ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದ ಜೀವನು ಅರಿ ಜ್ಞಾನಂ ಭೂತ್ವ ಶುದ್ಧ ಜ್ಞಾನಸ್ವರೂಪನಾಗಿ, ಶುದ್ಧ ಸ್ವಭಾವ ರೂಪದಿಂದ ಪರಿಣತನಾದಂಥ ಅಖಂಡ ಜೀವೇನದಲ್ಲ, ಅನಂತ ಗುಣಗಳ ಅಭೇದ ಪಿಂಡ ರೂಪದ ಯಾವ ಜೀವದನಲ್ಲ, ಅವ ಅನ್ಯ ಯಾವ ಗುಣರೂಪದ ಮುಖ್ಯತೆಯಿಂದ ಅವನು ಶುದ್ಧ ಪರಿಣಮನವನ್ನು ಹೇಳಲಿಲ್ಲ. ಜ್ಞಾನಸ್ವರೂಪನಾಗಿ, ಅವನು ದೇಹ ಸ್ವರೂಪ, ಜ್ಞಾನಸ್ವರೂಪನಾಗಿ, ವಿಕಾರ ಸ್ವರೂಪನಲ್ಲ, ಜ್ಞಾನಸ್ವರೂಪನಾಗಿ ಯಾವ ಜೀವ ಶುದ್ಧ ಸ್ವಭಾವ ರೂಪನಾಗಿ ಪರಿಣತ ಆಗಿದನೋ ಆ ಜೀವ ಒಂದು ಶುದ್ಧ ಜ್ಞಾನ ಸ್ವರೂಪನಾಗಿನ ಪರಿಣಮನ ಮಾಡ್ತಾನೆ. ಶುದ್ಧದ ಅರ್ಥ ಇಲ್ಲಿ 2 ಬಾರಿ ಮಾಡಿದರೆ, ಒಂದು ಅವನ ಸ್ವಭಾವ ಇದೆ. ಸ್ವಭಾವ ಅಂದ್ರೆ ಏನು? ಜ್ಞಾನ ಅಂತೇಳಿ ಹೇಳಿದ್ರೆ. ಸ್ವಭಾವ ಅಂದ್ರೆ ಏನು? ಜ್ಞಾನ. ಜ್ಞಾನವನ್ನು ರೂಪದೊಳಗಿಟ್ಟು ಮತ್ತು ಶುದ್ಧತ್ವವನ್ನು ಸ್ವಭಾವದೊಳಗೆ. ಬಹಳ ಇದೆ ರೀ ಅರ್ಥ. ನಾವು ಹಿಡಿತಾ ಹೋದ ಹಾಗೆ, ಗ್ರಹಣ ಮಾಡ್ತಾ ಹೋದ ಹಾಗೆ, ನೋಡ್ತಾ ಹೋದ ಹಾಗೆ ಇನ್ನೂ 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 ಅಧಿಕ ಹೊರಡುತ್ತಿದೆ ಅರ್ಥ. ಒಂದೊಂದು ಶಬ್ದದೊಳಗಿಂದ, ಒಂದೊಂದು ಶ್ಲೋಕದೊಳಗಿಂದ, ಒಂದೊಂದು ಪದಖಂಡದೊಳಗಿಂದ ಅರ್ಥ ರಾಶಿ ರಾಶಿ ಲೋಕವ್ಯಾಪಿ ಹೊರಡುತ್ತಿದೆ ರೀ. ಅಂಚಳಿನ
ಆ ಶಬ್ದದ ವಾಚ್ಯ ರೂಪದ ಯಾವ ಭಾವ ಜೀವದಲ್ಲಿ ಇರ್ತಿದೆಯೋ ಆ ಭಾವದ ಅನುಭವದೊಳಗ ಅವನಿಗೆ ಸಂಪೂರ್ಣ ಲೋಕ ಮರೆತು ಲೋಕವ್ಯಾಪಿ ಇರುವುದರಿಂದ ಶುದ್ಧ ಭಾವದ ಸ್ವರೂಪ, ಶುದ್ಧ ಜ್ಞಾನದ ಸ್ವರೂಪ. ಅರೆ ಅದರ ಅರ್ಥ ಲೋಕವ್ಯಾಪಿ ಇದೆ ಅಂಥೇಳಿನ ಆ ಜ್ಞಾನದ ಆ ಭಾವದ ಅನುಭವ ಯಾವಾಗ ಜೀವನಿಗೆ ಆಗ್ತಾ ಇರ್ತಿದೆಯಲ್ಲ, ನಿರಂತರ ಆಗ್ತಾ ಇರ್ತಿದೆ ಸಮ್ಯಕ್ ದೃಷ್ಟಿ ಜೀವನಿಗೆ. ಹಾಗಾದ್ರೆ ಆ ಅನುಭವದ ಕಾರಣದಿಂದ ಅವನು ಇಡೀ ವಿಶ್ವವನ್ನು ಮರೆತು. ತಿಳಿತೇನೆ ನ್ಯಾಯ ಏನು ಹೇಳ್ತು? ನ್ಯಾಯ ಏನು ಹೇಳ್ತಾರೆ? ಅವನ ಆ ಶುದ್ಧ ಭಾವದೊಳಗ ಎಷ್ಟು ವಿಶಾಲವಾದಂಥ ಅರ್ಥ ಇದೆ, ಗಂಭೀರ ಇದೆ, ಅದೆಷ್ಟು ವಿಸ್ತಾರ ಇದೆ ಅಂತಂದ್ರೆ ಹೇಳ್ತಾ ಹೋದ್ರೆ ಒಂದು ಸಮಯದ ಭಾವದೊಳಗ ಲೋಕವ್ಯಾಪಿ ಭಾವ ಇದ್ದ ಕಾರಣ ಆ ಭಾವದ ಅನುಭವ ಮಾಡುವ ವೇಳೆದೊಳಗ ಅವ ಇಡೀ ಲೋಕವನ್ನು ಮರೆತ. ಅರ್ಥಾತ್ ಸಮ್ಯಕ್ ದೃಷ್ಟಿ ಜೀವ ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದಂಥ ಜೀವ ಒಂದು ಜ್ಞಾನ ಸ್ವರೂಪನಾಗಿ, ಶುದ್ಧ ಜ್ಞಾನ ಸ್ವರೂಪನಾಗಿ ಎಲ್ಲಿ ಪರಿಣಮನ ಮಾಡ್ತಾನೋ ಅಲ್ಲಿ ಅವನಿಗೆ ಇಡೀ ವಿಶ್ವ, ಭೂತ, ಭವಿಷ್ಯ ಎಲ್ಲವೂ ಮರೆತು ಹೋಗ್ತಿದ್ದಾರೆ. ಭೂತ ಭವಿಷ್ಯ ಅಂದ್ರೆ ನಾನು ನಿಗೋಧದಿಂದ ಬಂದಿದ್ದೇನು, ನಾ ಅನಂತ ಕಾಲ ಸಂಸಾರದೊಳಗಿದ್ದೇನು, ಇದೂ ಯಾವುದು ಅವನ ಜ್ಞಾನದ ವಿಷಯ ಆಗುವುದಿಲ್ಲ. ನನಗೆ ಆದಷ್ಟು ಬೇಗ ಮೋಕ್ಷ ತಲುಪೋದಿದೆ, ಅದರ ಸಲುವಾಗಿ ನಾನು ಉತ್ತಮೋತ್ತಮ ಕಾರ್ಯ ಮಾಡೋದಿದೆ, ಇದೂ ಯಾವುದಿಲ್ಲ. ಮಾಡಬೇಕಾದದ್ದನ್ನು ಮಾಡಿದಂತೆ ಏನ ಶುದ್ಧ ಸ್ವಭಾವ ರೂಪದ ಪರಿಣಾಮ ಪುರುಷಾರ್ಥ. ಅರೆ ಪುರುಷಾರ್ಥ ಅದು ಒಂದೇ ಕಾರ್ಯಕ್ಕೆ, ಉಳಿದದ್ದು ಯಾವ ಕಾರ್ಯಕ್ಕೂ ಜೀವದ ಪುರುಷಾರ್ಥ ಬೇಕಿಲ್ಲ. ಅನ್ಯ ದ್ರವ್ಯದೊಳಗಂತೂ ಇವನ ಪುರುಷಾರ್ಥ ನಡೆಯೋದನ್ನೇ ಇಲ್ಲರಿ. ಯಾಕೆ ನಡೆಯೋದಿಲ್ಲ? ಪ್ರತಿಯೊಂದು ದ್ರವ್ಯದ ಕಾರ್ಯಶೀಮೆ ಪೃಥಕ್ ಪೃಥಕ್ ಇದೆ. ಒಂದು ದ್ರವ್ಯದೊಳಗ ಇನ್ನೊಂದು ದ್ರವ್ಯದ ಪ್ರಯತ್ನ ನಡೆಯುವುದಿಲ್ಲ. ಉದ್ಗಲ ದ್ರವ್ಯದ ಎಂಥದೇ ಪ್ರಭಾವ ಜೀವದ್ರವ್ಯದ ಪರ್ಯಾಯದ ಮೇಲೆ ಆಗುವುದಿಲ್ಲ. ಈ ಎರಡೂ ಇದರಲ್ಲೇ ಇದೆ. ಉದ್ಗಲದೊಳಗೆ ನಾನೇನೋ ಮಾಡೋ ಸಾಧ್ಯ ಇಲ್ಲ. ಉದ್ಗಲದ ಯಾವುದೇ ಅವಸ್ಥಾ ವಿಶೇಷ ನನ್ನ ಪರ್ಯಾಯದ ಮೇಲೆ ಪ್ರಭಾವ ಬೀರೋ ಸಾಧ್ಯ. ಇದು ವಸ್ತು ವ್ಯವಸ್ಥೆ, ಇದು ಜೈನ ದರ್ಶನ, ಇದು ಸುಖದ ಮಾರ್ಗ, ಇದು ಜ್ಞಾನದ ವಿಷಯ. ಇದನ್ನು ತಿಳ್ಕೊಳ್ಳುವುದರ ಹೆಸರು ಪುರುಷಾರ್ಥ. ಬೇರೆ ಯಾವ ಪುರುಷಾರ್ಥದ ಅಗತ್ಯ ಇಲ್ಲ. ಪುಣ್ಯ ಮಾಡುವ ಸಲುವಾಗಿ ಯಾವ ಪುರುಷಾರ್ಥನೂ ಬೇಕಾಗಿಲ್ಲ. ಪಾಪ ಮಾಡುವ ಸಲುವಾಗಿ ಪುರುಷಾರ್ಥ ಬೇಕೇನ್ರಿ? ಇಲ್ಲ. ಪಾಪ ಮಾಡುವ ಸಲುವಾಗಿ ಯಾವ ಪ್ರಕಾರ ಯಾವುದೇ ಪ್ರಯತ್ನ ಬೇಕಾಗಿಲ್ಲ. ಬೆಟ್ಟದ ಶಿಖರದ ಮೇಲಿಂದ ಕೆಳಗೆ ಬರುವ ಸಲುವಾಗಿ ಪಾದಗಳನ್ನು ಎತ್ತಿ ಎತ್ತಿ ಇರಿಸಲೇಬೇಕು, ಹೀಗೇನು ನಿಯಮ ಇಲ್ಲ. ಬಿಟ್ಟರೆ ಕೆಳಗೆ ಉರುಳಿ ಬಂದು ಬಿಡ್ತಂತೆ. ಹೌದು ಅಥವಾ ಇಲ್ಲ? ಹಾಗಾದ್ರೆ ಮೇಲೆ ಹತ್ತಬೇಕಾದ್ರೆ ಪುರುಷಾರ್ಥ ಬೇಕು. ಅದೇ ಪ್ರಕಾರ ಅಶುದ್ಧ ಪರಿಣಮನದ ಸಲುವಾಗಿ ಯಾವ ಪುರುಷಾರ್ಥ? ಅರೆ ಮನದಟ್ಟಾಗಬೇಕು, ಸ್ವರ್ಗಕ್ಕೆ ಹೋಗುವ ಸಲುವಾಗಿ, ಮನುಷ್ಯ ಆಗುವ ಸಲುವಾಗಿ ಯಾವ ಪುರುಷಾರ್ಥನೂ ನಡೆಯೋದಿಲ್ಲ. ಅಂಥೇಳೇನ ಯಾರು ಕೇಳ್ತಾರಲ್ಲ, ನಾವು ಮತ್ತೆ ಮನುಷ್ಯ ಆಗಬೇಕಾದ್ರೆ, ನಮಗೆ ಮತ್ತೆ ಜೀವನ ಕುಲ ಸಿಗ್ಬೇಕಾದ್ರೆ ನಾವೇನು ಮಾಡಬೇಕಾಗುತ್ತ? ಅದರ ಸಲುವಾಗಿ ಏನೂ ಮಾಡಲಿಕ್ಕೆ ಬರುವುದಿಲ್ಲರಿ. ಆದರೆ ಈಗ ಸಿಕ್ಕಿದೆಯಲ್ಲ ಮನುಷ್ಯ ಭವ, ಜೈನ ಕುಲ, ಈಗ ನಿನ್ನ ಪರಿಣಮನವನ್ನು ಅಶುದ್ಧತೆಯಿಂದ ಬಿಡಿಸಿ ಶುದ್ಧ ಪರಿಣಮನ ರೂಪ ಮಾಡ. ಇಷ್ಟೇ ಇದೆ ರೀ. ಇದರ ನಂತರ ಇವು ಇದಕ್ಕಿಂತ ಉತ್ತಮ ಮನುಷ್ಯ ಆಗ್ಬೋದು, ಸ್ವರ್ಗಕ್ಕೆ ಹೋಗ್ಬೋದು, ಅಕೃತ್ರಿಮ ಜಿನನಾಥನನ್ನು ದರ್ಶನ ಮಾಡಲಿಕ್ಕೆ ಹೋಗ್ಬೋದು, ಅರೆ ನಂದೀಶ್ವರ ದ್ವೀಪಕ್ಕೆ ಹೋಗ್ಬೋದು. ಮಿಥ್ಯಾತ್ವ ಅವಸ್ಥೆಯೊಳಗೆ ಹೋಗಿಲ್ಲ ಅನ್ನೋ ಮಾತಿಲ್ರಿ. ದೇವಗತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಎಷ್ಟೋ ಬಾರಿ ಅಕೃತ್ರಿಮ ಜಿನಮಂದಿರಕ್ಕೆ ಹೋಗಿ ಬಂದಿದೆ. ಈ ಭಗವಂತನಲ್ಲೇ ಇಲ್ಲದೇ ಇರುವಂಥದ್ದು ಅಲ್ಲೇನು ಇರಲಿಲ್ಲರಿ, ಕೇವಲ ಮರುಳಾಟ. ಎಲ್ಲಿರಲಿಲ್ಲ? ಬುತ್ತಿಯೊಳಗಡೆ. ಆದರೆ ಆದದ್ದು ಒಂದೇ. ಏನಾಯಿತು ಅಂತಂದ್ರೆ ಸ್ಥಾನೀಯ ಜನರಿಗೆ ಈ ವ್ಯಾಖ್ಯಾನದ ಲಾಭ ಏನು ಆಗಬೇಕಾಗಿತ್ತು, ಅದು ತಪ್ಪಿತ್ತು. ಪರವೂರಿಂದ ಬಂದವರಂತೂ ಉಪಸ್ಥಿತಿ ಇದ್ದೇವೆ. ಸ್ಥಾನೀಯ ಜನರು ಯಾರಲ್ಲಿ ಕೆಲವರು ಬರ್ತಿದ್ರಲ್ಲ, ಆ ಸಮಯಕ್ಕೆ ಅವರಿಗಷ್ಟು ಅದನ್ನು ತಪ್ಪಿಸಿ ಅಂತರಾಯ ಕರ್ಮದ ಬಂದಿದೆ. ಇದು ವಸ್ತು ಸ್ವರೂಪಿದೆ, ಇದನ್ನು ಅಲ್ಲಗಳಲಿಕ್ಕೆ ಬರೋದನ್ನೇ ಇಲ್ಲರಿ. ಆಯಿತು ಅಥವಾ ಇಲ್ಲ, ಬಂಧ ಆಯಿತು ಅಥವಾ ಇಲ್ಲ. ಭಗವಂತನ ದರ್ಶನಂತೂ ವಿಶೇಷ ಏನಾಗಲಿಲ್ಲ, ಇದೇ ಭಗವಂತರೇ.
ಹೌದು ಅಥವಾ ಇಲ್ಲ? ಭಗವಂತತೆ ಎಲ್ಲಿದೆ? ವೀತರಾಗತೆ ಮತ್ತು ಸರ್ವಜ್ಞತೆಯೊಳಗಿದೆ. ನಾಮದೊಳಗಿಲ್ಲ, ಆಕಾರದೊಳಗಿಲ್ಲ, ಸ್ಥಾನದೊಳಗಿಲ್ಲ. ಏನಾಯ್ತು? ವಿಶೇಷ ಏನಾಯ್ತು? ವಿಚಾರ ಮಾಡುವಂಥದ್ದು ಇದೆ. ಕ್ರಮಭಂಗ ಆಯ್ತು ಇಲ್ಲಿ. ಆಯ್ತು ಅಥವಾ ಇಲ್ರಿ? ಯಾರದ ಅಪೇಕ್ಷೆ ಇತ್ತು ಯಾವುದೋ ಕಲಶದ ಮಾತನ್ನ ಅಥವಾ ಒಂದು ಪ್ರವಚನವನ್ನು ಕೇಳಿಕೊಂಡು ನಮ್ಮ ಕೆಲಸಕ್ಕೆ ಹೋಗಿ ಇತ್ತೇನಿಲ್ರಿ? ಅವರಿಗೆ ಆ ಕಾರ್ಯ, ಆ ಶ್ರವಣದೊಳಗ ಅಂತರಾಯ ಮಾಡಿದೆ. ಅರೆ, ವಸ್ತು ಸ್ವರೂಪ ಹೇಗಿದೆ ಹಾಗೆ ತಿಳಿಯೋದ? ಇದು ಎದುರಿಗೆದ್ದ ನಂತರ ಕೂಡ ನಮ್ಮಲ್ಲಿ ಸಾಮರ್ಥ್ಯ ಬರದಿದ್ದರೆ ನಾವು ಇದರ ಅಭಾವದೊಳಗ ಅದರ ಸಾಧನೆ ಹೇಗೆ ಮಾಡಬೇಕು? ಭಗವಂತ ಇದ್ದು ಅಥವಾ ಇಲ್ಲ? ಬಹಳ ಚರ್ಚೆ ಬೇಡ. ಅದರ ವಿಚಾರಕ್ಕೆ ವಿಷಯ ತಗೊಳ್ಳು. ನನ್ನ ವಿಚಾರಕ್ಕಂತೂ ಆವಾಗನ ಬಂದದ್ದು ಇದೆ, ಬಹಳಷ್ಟು ಪ್ರಭಾವ ಮಾಡಿದ್ದು ಇದೆ. ಯಾವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತೋ ಆ ಕಾರ್ಯಕ್ರಮದೊಳಗೆ ಭಂಗ ಬಂತು. ಯಾರಿಂದ ಬಂತು? ಜಿನವಾಣಿ ಹೇಳೋರಿಂದರೆ. ಯಾವ ವಿಶೇಷ ಲಾಭ ಆಯ್ತಲ್ಲಿ? ಇದೇನು ವಿಶೇಷ? ಅರೆ, ಜಿನವೆಂಬ ದೊಡ್ಡದು ಇರುವುದರಿಂದ ಲಾಭ ಆಗ್ತಿದೆ, ಹೀಗಿಲ್ಲ. ಇದೆ ಅಂದರೆ ನಗರದೊಳಗಿರುವಂಥ ಜಿನಬಿಂಬಕ್ಕ ಮತ್ತು ಪ್ರಶಾಂತವಾದಂಥ ವಿಶಾಲವಾದಂಥ ಕ್ಷೇತ್ರದೊಳಗೆ ವಿರಾಜಮಾನ ಇರುವಂಥ ಜಿನಬಿಂಬದೊಳಗೆ ವ್ಯತ್ಯಾಸ ಏನಿದೆ? ಸತ್ಯವನ್ನು ತಿಳ್ಕೊಳ್ಳುವಂಥ ಧೈರ್ಯ ಬೇಕು. ತನ್ನ ಅಪರಾಧವನ್ನು ಅಪರಾಧ ಅಂತ ಹೇಳಿ ಸ್ವೀಕಾರ ಮಾಡುವಂಥ ಎದೆಗಾರಿಕೆ ಬೇಕು. ಅಂದ್ರೆ ಅಪರಾಧದಿಂದ ಬಿಡುಗಡೆಯಾಗೋದ ಮತ್ತು ಸತ್ಯವನ್ನು ಶಾಶ್ವತವಾಗಿ ಹಿಡಿದುಕೊಳ್ಳೋದ ನಮ್ಮ ಜೀವನದೊಳಗೆ ಸಂಭವ ಇದೆ. ಹಾಗೆ ಆಗಲಿಲ್ಲ ಅಂತಂದ್ರೆ ನಮ್ಮ ಕಾರ್ಯ ಆಗೋದ ಸಾಧ್ಯ ಇಲ್ಲ. 10 ಭವ ಕಳೆದ ನಂತರ ಕೂಡ ನಮ್ಮ ಕಾರ್ಯ ಆಗೋದ ಸಾಧ್ಯ ಇಲ್ಲ. ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದ ಜೀವನು ಶುದ್ಧ ಸ್ವಭಾವ ರೂಪನಾಗಿ, ಅರೆ ಶುದ್ಧ ಜ್ಞಾನ ಸ್ವರೂಪನಾಗಿ, ಮೊದಲ ಸ್ವಭಾವ ರೂಪಂದ್ರೂ ಅಲ್ಲಿ ಅಭೇದ ದ್ರವ್ಯ, ಸಮಗ್ರ ದ್ರವ್ಯವನ್ನು ತಗೊಂಡ. ಜೀವಂದ್ರ ಜ್ಞಾನ ಏನ್ರಿ? ಅಲ್ಲ. ನಿರ್ಗುಣ ಗುಣ ಅಂತ ಹೇಳಿ ಹೇಳಿಲ್ಲ. ಗುಣದೊಳಗೆ ಇನ್ನೊಂದು ಗುಣ ಇಲ್ಲ, ಗುಣದೊಳಗೆ ದ್ರವ್ಯ ಇಲ್ರಿ. ಅರೆ, ತತ್ವಾರ್ಥ ಸೂತ್ರದ ಒಂದೊಂದು ಸೂತ್ರ ಎಂಥವಿದ್ದಾವೆ. ಒಂದು ಗುಣದೊಳಗೆ ಇನ್ನೊಂದು ಗುಣ ಇಲ್ಲ, ಒಂದು ಗುಣದೊಳಗೆ ಸಮಗ್ರ ದ್ರವ್ಯ ಇಲ್ಲ. ಅದರ ದ್ರವ್ಯದೊಳಗ ಇನ್ನೊಂದು ಗುಣನೂ ಇದೆ. ದ್ರವ್ಯದೊಳಗೆ ಸಂಪೂರ್ಣ ರೂಪದಿಂದ ಪ್ರತಿಯೊಂದು ಗುಣಕ್ಕೆ ಅವಕಾಶನೂ ಇದೆ, ಅವಗಾಹನೂ ಇದೆ. ದ್ರವ್ಯ ಅಂದ್ರಣ ಗುಣ, ಗುಣ ಅಂದ್ರಣ ದ್ರವ್ಯ ಅಂಥೇಳಿ ಹೇಳುವ ಕಥನದ ಸನ್ನಿವೇಶ ಬೇರೆ ಇರ್ತಿದೆ. ಅದಕ್ಕೆ ಎಲ್ಲಿ ಯಾವ ಅಪೇಕ್ಷಾದಿಂದ ಹೇಳ್ತಾ ಇದ್ದಾರೆ ಅನ್ನುವುದನ್ನು ತಿಳ್ಕೊಳ್ಳೋದ ಬಹಳ ಮುಖ್ಯ ಇದೆ. ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದ ಜೀವನು. ಇಲ್ಲಿ ಜೀವ ದ್ರವ್ಯಕ್ಕೆ ಏನಾಯಿತು? ಪುರುಷಲಿಂಗದ ಪ್ರಯೋಗ ಆಯಿತು. ಮುಂದೆ ಶುದ್ಧ ಜ್ಞಾನ ಸ್ವರೂಪನಾಗಿ ಅಂಥೇಳಿ ಹೇಳಿದ್ರಲ್ಲ, ಅದು ದ್ರವ್ಯದೇನು ಗುಣ ಇದೆ ಅಲ್ಲಿ? ಗುಣದ ಮುಖ್ಯತೆಯಿಂದ ಹೇಳಿದರು, ಅದರ ದ್ರವ್ಯವನ್ನೇ ಹೇಳಿದರು. ಇಲ್ಲಿ ಶುದ್ಧ ಸ್ವಭಾವ ರೂಪದಿಂದ ಪರಿಣತನಾದ ಜೀವನು ಅಂದ್ರೆ ನಂತರ ಏನಂದ್ರು? ಶುದ್ಧ ಜ್ಞಾನ ಸ್ವರೂಪನಾಗಿ ಶುದ್ಧ, ತನ್ನ ಶುದ್ಧ, ಅರೆ ಅಲ್ಲೇ ಅಷ್ಟೇ, ಶುದ್ಧ ಜ್ಞಾನ ಸ್ವರೂಪನಾಗಿ. ಜ್ಞಾನ ಶುದ್ಧ ಆಯಿತೋ ಏನು? ಶುದ್ಧ ಜ್ಞಾನ ಸ್ವರೂಪದಿಂದ ಜೀವ ಪರಿಣಾಮನ ಮಾಡಿದ. ಜೀವ ಪರಿಣಾಮನ ಮಾಡಿದರೆ ಹಾಗಾದ್ರೆ ಪುರುಷಲಿಂಗದ ಪ್ರಯೋಗ ಯಾರಿಗಿದೆ? ಜೀವನಿಗಿದೆಯೋ ಅಥವಾ ಜ್ಞಾನ ಗುಣಕ್ಕೆ ಇದೆಯೋ ಅಥವಾ ಪರ್ಯಾಯಕ್ಕೆ ಇದೆ? ಜೀವನಿಗಿದೆ. ತಿಳಿತಂದ್ರೆ ಒಂದು ಗುಣ ಯಾವಾಗೂ ಅದ ಪುರುಷಲಿಂಗ ರೂಪದಿಂದ ಗುರುತಿಸಲ್ಪಡುವುದಿಲ್ಲ. ಆದ್ರೆ ಆ ಗುಣದ ಮುಖ್ಯತೆಯಿಂದ ಜೀವವನ್ನು ನೋಡಿದಾಗ ಅವ ಏನಾಗ್ತಾನೆ? ಆ ಜೀವ ಅನ್ನುವಂಥ ವಸ್ತು ಅಪುರುಷಲಿಂಗದ ಶಬ್ದಕ್ಕೆ ಪ್ರಯೋಗಕ್ಕೆ ಯೋಗ್ಯ ಆಗ್ತಿದ್ದಾರೆ. ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದ ಜೀವನು ಶುದ್ಧ ಜ್ಞಾನ ಸ್ವರೂಪನಾಗಿ ಅಂದ್ರೆ ಜೀವದ್ದು ಹೇಳಿದ್ರೆ ಎರಡನೇ ಇದರೊಳಗೂ ಕೂಡ, ಎರಡನೇ ಶಬ್ದದ ಅರ್ಥದೊಳಗೂ ಕೂಡ ಜೀವದ್ದ ಹೇಳಿದ್ರೆ ಅದರ ಜ್ಞಾನದ ಮುಖ್ಯತೆ ಇದೆ. ಮೊದಲು ಯಾವುದರದ್ದು ಮುಖ್ಯತೆ ಇಲ್ಲ, ಸಮಗ್ರ ಜೀವವನ್ನು ಹೇಳಿದ್ದಾರೆ. ತಿಳಿತಾ ಇದೇನ? ಮೊದಲೇನು ಹೇಳಿದ್ರು? ಸಮಗ್ರ ಜೀವ.
ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದ ಜೀವನು. ಸಂಪೂರ್ಣ ಜೀವವನ್ನು ಹೇಳಿದರು. ಎರಡನೇದರೊಳಗ ಜ್ಞಾನದ ಮುಖ್ಯತೆಯಿಂದ ಜೀವವನ್ನು ಹೇಳಿದರು. ಅಂಥೇಳಿ ಎರಡೂ ಕಡೆ ಏನಾಯಿತು? ಪುರುಷಲಿಂಗ ಶಬ್ದದ ಪ್ರಯೋಗ. ಇನ್ನು ಮೂರನೇದ್ದೇನಿದೆಯಲ್ಲ, ಅಲ್ಲಿ ಸ್ವರೂಪ ರೂಪವಾಗಿ ಅಂಥೇಳಿ ಹೇಳಿದರು. ಸ್ವರೂಪ ರೂಪವಾಗಿ ಅಂಥೇಳಿ ಹೇಳಿ ಅಲ್ಲಿ ವಸ್ತು ಅಂಥೇಳಿ ಸ್ವೀಕಾರ ಮಾಡಿದ್ರು. ಮತ್ತು ಕ್ರಿಯಾಪದ ಪುರುಷಲಿಂಗದಿಂದ ಪ್ರಯೋಗ ಪರಿಣಮಿಸುತ್ತಾನೆ. ಅಲ್ಲಿ ಹೀಗಾಯಿತು. ಶುದ್ಧ ಸ್ವರೂಪ ರೂಪನಾಗಿ ಇತ್ತು ಅಂತಂದ್ರೆ ಅದು ಭಾಷಾ ಜ್ಞಾನ ಇಲ್ಲ ಅಂಥೇಳಿ ತಿಳ್ಕೊಳ್ಳೋದು. ಯಾರು ಓದುತ್ತಾ ಇದ್ದಾರೆ ಅಥವಾ ಬರೆದಿದ್ದಾರೆ ಅವರಿಗೆ ಭಾಷಾ ಜ್ಞಾನ ಇಲ್ಲ ಅಂಥೇಳಿ ತಿಳ್ಕೊಳ್ಳೋದು. ದ್ರವ್ಯ ಹೇಳಿದರು. ದ್ರವ್ಯ ಹೇಗಿದೆ ರೀ? ದ್ರವ್ಯ ಹೇಗಿದೆ? ಗುಣ ಮತ್ತು ಪರ್ಯಾಯದ ಭೇದಗಳಿಂದ ಕೂಡಿದ್ದೇ ರೀ. ವಸ್ತು ಹೇಗಿದೆ? ಗುಣ ಪರ್ಯಾಯ ಅದರಲ್ಲಿ ಇದ್ರೂ ಭೇದದಿಂದ ರಹಿತ ಇದೆ ರೀ ಅಂಥೇಳಿ ಇಲ್ಲಿ ಶುದ್ಧ ಸ್ವರೂಪ ರೂಪವಾಗಿ ಅಂದ್ರಲ್ಲ, ಅಲ್ಲಿ ನಪುಂಸಕ ಲಿಂಗ ಪ್ರಯೋಗ ಮಾಡಿದರು. ಯಾಕೆ ಅಂತಂದ್ರೆ ಅಲ್ಲಿ ವಸ್ತು ಇದೆ ರೀ. ಆದ್ರೆ ವಸ್ತು ಇದ್ರೂ ಅದು ಜೀವ ವಸ್ತು ಇದೆ ಅಂಥೇಳಿ ಕ್ರಿಯಾಪದಕ್ಕೆ ಏನು ಮಾಡಿದರು? ಪುರುಷಲಿಂಗ ಶಬ್ದದ ಪ್ರಯೋಗ ಮಾಡಿದರು. ಇನ್ನೊಂದ್ಸಲ ಶುದ್ಧ ಸ್ವಭಾವ ರೂಪನಾಗಿ ಪರಿಣತನಾದ ಜೀವನು ಶುದ್ಧ ಜ್ಞಾನ ಸ್ವರೂಪನಾಗಿ ತನ್ನ ಶುದ್ಧ ಸ್ವರೂಪ ರೂಪವಾಗಿ ಪರಿಣಮಿಸುತ್ತಾನೆ. ಈಗ ತಿಳಿದಿದೆ ಅಂಥೇಳಿ ಅಂದುಕೊಳ್ಳೋನು. ಸಮಯ ಆದದ್ದೇನೆ ಮುಗಿಸೋನು. ಮತ್ತು ಪುನಃ ಯಾವಾಗ ಇದೆಯೋ ಅದರದ ಸಮಯ ಆವಾಗ